ಪ್ರಿನ್ಸಸ್ ಕಟ್ ಮಾಡ್ತಾ ಇದ್ದೀನಿ. ಇದು ಬ್ಲೌಸಿಂದ ಮೆಜರ್ಮೆಂಟ್ ತಗೊಂಡು ಯಾವ ಥರ ಕಟ್ ಮಾಡೋದು ಅಂತ ವಿಡಿಯೋ. ಇದು ವೇಸ್ಟು. ಯಾರೋ ಒಬ್ಬರು ಸಿಸ್ಟರ್ ಕೇಳಿದ್ರು ವೇಸ್ಟ್ ಅಂದರೆ ಯಾವುದು ಅಂತ. ಇದು ವೇಸ್ಟ್ ಅಂದರೆ ಇದು ಕಾಣಿಸ್ತಾ ಇದೆಯಾ? ವೇಸ್ಟು. ಇವಾಗ ಒಂದು ಬ್ಲೌಸಿಂದ ಮೆಜರ್ಮೆಂಟ್ ತಗೊಂಡು ಯಾವ ಥರ ಕಟ್ ಮಾಡೋದು ಅಂದರೆ ಯಾವ್ಯಾವುದು ಮೆಜರ್ಮೆಂಟ್ ತಗೊಂಡು ಇದು ಮಾಡಬೇಕಂತ. ಇದು ವೇಸ್ಟು 26 ಇದೆ. ಡಿವೈಡೆಡ್ ಬೈ 4 ಮಾಡಬೇಕು. ಮೇಡಮ್ ಕನ್ನಡದಲ್ಲಿ ಸೊಂಟ ಅಂತಾರೆ. ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆ. ಮತ್ತು ಇದು ಲೆಂತ್, ಬ್ಲೌಸ್ನ ಈ ಥರ ಇಟ್ಟು ಕ್ಲೀನಾಗಿ ಈ ಶೋಲ್ಡ್ರಲ್ಲಿ ಇಟ್ಕೊಂಡು ಈ ಶೋಲ್ಡ್ರನ್ನ ಹಿಂಗೆ ಟೈಟಾಗಿ ಎಳೆದಿಟ್ಕೊಂಡು ಶೋಲ್ಡ್ರಿಂದ ಇಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿವರೆಗೂ ಲೆಂತ್ ತೊಗೊಬೇಕು. ಬ್ಲೌಸ್ ಲೆಂತು 12 ಇದೆ, 12.5 ಇದೆ, 13.5 ಲೆಂತ್ ಇಡಬೇಕು. $13.5 1 ಇಂಚ್ ಎಕ್ಸ್ಟ್ರಾ. 1 ಇಂಚ್ ಎಕ್ಸ್ಟ್ರಾ ಇಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಬೇಕು. ಇಲ್ಲಿ ಒಂದು ಸ್ಟಿಚಿಂಗ್ ಲೈನ್ 1/2 ಇಂಚು. ಇದು 2 ಬ್ಲೌಸ್ ಒಂದೇ ಮೆಜರ್ಮೆಂಟ್ ಇರೋದ್ರಿಂದ ನಾನು ಒಂದೇ ಥರ ಕಲರು ಲೈನಿಂಗ್ ಇರೋದ್ರಿಂದ 2 ಒಟ್ಟಿಗೆ ಹಾಕಿ ಮಾಡ್ತಾ ಇದ್ದೀನಿ. ಗ್ರೀನ್ वाले का लेंथ 44 है ना? ಹಾಂ 44 ನೀ ಅಷ್ಟೇ, ಅದು ನೀವರೆಗೂ. ಮತ್ತು ಇದು ನೋಡಿ ಯಾವ ಥರ ಕ್ಲಾತ್ ಬಟ್ಟೆ ಮಡ್ಚ್ಕೊಬೇಕಂದ್ರೆ ನಮ್ಮ ಕಡೆ ಕ್ಲೋಸ್ ಇರಬೇಕು, ಈ ಕಡೆ ಓಪನ್ ಇರಬೇಕು. 2 ಬ್ಲೌಸ್ ಇರೋದ್ರಿಂದ 4 ಪೀಸ್ ಇದೆ. ನಮ್ಮ ಕಡೆ ಈ ಥರ ಕ್ಲೋಸ್ ಇರಬೇಕು. ಮತ್ತು ನಾವು ಈ ಶೋಲ್ಡ್ರ್ ಕಟ್ ಮಾಡ್ತೀವಿ, ಈ ಶೋಲ್ಡ್ರು ನಮ್ಮ ಲೆಫ್ಟ್ ಸೈಡ್ ಕಡೆ ಇರಬೇಕು. ಚೈತ್ರ ನೀನು ಆಗಲೇ ಹಾಕಿದ್ದಲ್ಲ ರೈಟ್ ಸೈಡ್ ಕಡೆ, ಆ ಥರ ಎಲ್ಲ ಹಾಕಂಗಿಲ್ಲ. ನಾವು ಕಟ್ಟಿಂಗಿಗೆ ಕುತ್ಕೊಂಡಾಗ ನಮ್ಮ ಮುಂದೆ ಬಟ್ಟೆ ಇದ್ದಾಗ ಈ ಶೋಲ್ಡ್ರು ಲೆಫ್ಟ್ ಸೈಡಿಗೆ ಇರಬೇಕು. ಈ ಕಡೆ ಇಟ್ಕೊಂಡ್ರೆ ಅದು ಉಲ್ಟಾ ಆಗುತ್ತೆ. ನಾವು ಹಿಂಗೆ ಕಟ್ ಮಾಡೋಕ್ಕೆ ಈ ಥರ ಹಿಂಗೆ ಕಟ್ ಮಾಡಿ ಹಿಂಗೆ ಮಾಡೋಕ್ಕೆ ನಿಮಗೆ ಇದು ಗೊತ್ತಾಗಲ್ಲ. ಇದನ್ನು ಎಲ್ಲರೂ ನೆನ್ಪಿಟ್ಕೊಳ್ಳಿ. ಇದು ಶೋಲ್ಡ್ರು ನಮ್ಮದು ಲೆಫ್ಟ್ ಕೈ ಕಡೆ ಇರಬೇಕು. ಶೋಲ್ಡ್ರ್ ಎಲ್ಲಿ ಮಾರ್ಕ್ ಮಾಡ್ತೀವೋ ಈ ಕಡೆ ಇರಬೇಕು, ಈ ಸೈಡು. ಇವಾಗ ಇದು ಪ್ರಿನ್ಸಸ್ ಕಟ್ಟು. ಶೋಲ್ಡ್ರ್ ಯಾವ ಥರ ತಗೊಬೇಕಂದ್ರೆ ಬ್ಲೌಸಲ್ಲಿ ಈ ಥರ, ಇದು ಚಿಕ್ಕದು ಸೈಜು, ಈ ಥರ ಮಾಡಿ ಅಪ್ಪರ್ ಚೆಸ್ಟು, ಬ್ಯಾಕಿಗೆ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಂತೀವಲ್ವ ನೀವು. ಮುಂದೆಯಿಂದ ಫ್ರಂಟು ಇಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಆ ಥರನೂ ಮೆಜರ್ಮೆಂಟ್ ತಗೊಬೋದು, ಈ ಥರನೂ ತಗೊಬೋದು. ನೀವು ನೋಡಿ ಎಷ್ಟಿದೆ, 14.5 ಇದೆ. 14.5 ಅರ್ಧ ಡಿವೈಡೆಡ್ ಬೈ ಮಾಡೋದು ಹೇಳ್ಕೊಟ್ಟಿದ್ದೀನಲ್ವ, ಅದು ಅರ್ಥ ಆಗಿದೆ ಅಲ್ಲ ನಿಮಗೆ. ಈ ಥರನೂ ತಗೊಬೋದು. ಇವಾಗ ಬಾಡಿ ಮೆಜರ್ಮೆಂಟ್ ಬಂದಾಗ ಡಿವೈಡೆಡ್ ಬೈ ಮಾಡಿ, ಅವ್ರ ಬ್ಲೌಸ್ ಮೆಜರ್ಮೆಂಟ್ ಕೊಟ್ಟಾಗ ನೀವು ಈ ಥರನೂ ತಗೊಬೋದು. ಈ ಥರ ಇವಾಗ ಎಷ್ಟೋ ಜನ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಕಲಿಯೋಕ್ಕಾಗದೇ ಇರೋರು ಯೂಟ್ಯೂಬ್ ನೋಡೇ ಕಲಿತಿದ್ದಾರೆ. ಅವ್ರಿಗೋಸ್ಕರ ಇದು ಇಷ್ಟು ಕ್ಲೀನಾಗಿ ಹೇಳ್ತಾರೆ. ಅದು ಈ ಥರ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಮನೆಯಲ್ಲೇ ನಾವು ಸ್ಟಿಚ್ ಮಾಡ್ಕೊಂಡ್ರೆ ಸಾಕು, ನಮ್ಮದು ನಾವು ಅನ್ನೋರು ಈ ಥರ ಕಲಿತ್ರೆ ಸಾಕು. ನೋಡಿ ಇವಾಗ ಇದನ್ನು ನೀವು ಅಪ್ಪರ್ ಚೆಸ್ಟ್ ತಗೊಬೇಕಂತ ಹೇಳಿದ್ದೀನಲ್ಲ, 7.5 ಇದೆ ಇದು. ನೋಡಿ ಅಷ್ಟೇ ಬರುತ್ತೆ. ಇವ್ರಿಗೆ ಶೋಲ್ಡ್ರು 4 ಇಟ್ಟರೆ ಸಾಕು ಈ ಸೈಜ್ಗೆ. ಬಾಡಿ ಮೆಜರ್ಮೆಂಟ್ ತಗೊಂಡಾಗ ನೀವು ಫಾರ್ಮುಲಾ ಯೂಸ್ ಮಾಡಿ ಕಟ್ ಮಾಡಬೇಕು. ಡಿವೈಡೆಡ್ ಬೈ ಹೇಳ್ಕೊಟ್ಟಿದ್ದೀನಲ್ಲ ಆ ಥರ. ಅವ್ರು ಬ್ಲೌಸ್ ಕೊಟ್ಟಾಗ ಬ್ಲೌಸ್ ಕರೆಕ್ಟಾಗಿದೆಯಾ ಅಂತ ಕೇಳಬೇಕು ನೀವು. ಮತ್ತು ಯಾರೇ ಆಗಲಿ ಬ್ಲೌಸು ತಂದಿರ್ತಾರಲ್ವ ಕಸ್ಟಮರು, ಆ ಬ್ಲೌಸ್ನ ನೀವು ಹಾಕ್ಸಿ ನೋಡಿನೇ ತಗೊಬೇಕು. ಯಾಕೆಂದರೆ ಇವಾಗ ಅವ್ರದ್ದು ಹಳೇದು ಬ್ಲೌಸು ಇಲ್ಲಿ ರಿಂಕಲ್ಸ್ ಇರುತ್ತೆ, ಬ್ಯಾಕ್ ಸೈಡ್ ರಿಂಕಲ್ಸ್ ಇರುತ್ತೆ. ಅದೇ ಥರ ನೀವು ಸ್ಟಿಚ್ ಮಾಡಿಬಿಡ್ತೀರ. ಅದಕ್ಕೆ ನೀವು ನೋಡಬೇಕು. ನೋಡಿ 8.5 ಇದೆ. ಸ್ಟಿಚ್ಚು ಸೇರಿದ್ರೆ 9 ಬರುತ್ತೆ. 4.5 ಇಡಬೇಕು ಇವ್ರಿಗೆ ಶೋಲ್ಡ್ರು. ಇದನ್ನು 4.5 ಇಟ್ಟರೆ ಸಾಕು ಆರ್ಮೋಲು ಸಣ್ಣ ಇರೋರಿಗೆ. ಮತ್ತು ಇಲ್ಲಿ 1/2 ಇಂಚ್ ಕ್ರಾಸ್ ಮಾಡೋಕ್ಕೆ ಹೇಳಿದ್ದೀನಲ್ಲ, ಇವ್ರಿಗೆ ತುಂಬ ಸಣ್ಣ ಇರೋರಿಗೆ. ಮತ್ತು ಇಲ್ಲಿ ಜಾಸ್ತಿ ಇಡೋದು ಬೇಡ, ಇಲ್ಲೇ ಕ್ರಾಸ್ ತೊಗೊಂಬಿಡಿ. ಇಲ್ಲಿ ಶೋಲ್ಡರ್ ಡ್ರಾಪ್ ಆಗೋಲ್ಲ. ತುಂಬ ಸಣ್ಣ ಇರೋರಿಗೆ 28 ಇರುತ್ತಲ್ಲ ಆ ಥರ ಇರೋರಿಗೆ.
ಆರ್ಮೋಲ್ ರೌಂಡು ಆರ್ಮೋಲ್ ಡೌನು ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೊತೀರ. ಚೈತ್ರ ಜಯಶ್ರೀ ಇಬ್ರು ನೋಡಿ, ಇದು ಆರ್ಮೋಲ್ ಡೌನು ನೋಡಿ. ಹಿಂಗೆ ಹಾಕಿ ಇದನ್ನು ಹಿಂಗೆ ಸ್ಟ್ರೈಟ್ ಮಾಡಿ ಇದನ್ನು ಹಿಂಗಿಟ್ಟು ಇಲ್ಲಿ ಶೋಲ್ಡ್ರ್ ಹತ್ರ ಇದು ಈ ಥರ ನೋಡಿ. ನಾನು ಹೇಳಿದೆ ನಿಮಗೆ ಶೋಲ್ಡ್ರ್ ಎಷ್ಟು ಇಡ್ತೀವೋ ಅಷ್ಟೇ ಬರುತ್ತೆ ಆರ್ಮೋಲ್ ಅಂತ. ನೋಡಿ ಇಲ್ಲಿ 4.5 ಇದು ನಾವೇ ಸ್ಟಿಚ್ ಮಾಡಿರೋದು ಬ್ಲೌಸು. ಇದು ಕರೆಕ್ಟಾಗಿ ಬರುತ್ತೆ. ಇದು ಅವ್ರು ಮೆಜರ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 4.5 ಬರುತ್ತೆ. 4.5 ಇಲ್ಲಿ ಇಟ್ನಲ್ಲ ನಾನು ಆರ್ಮೋಲ್ ಡೌನು ಅದು. ಮತ್ತು ಆರ್ಮೋಲ್ ರೌಂಡು 6.5 ಇದೆ. ಮತ್ತು ಇಲ್ಲಿ ಒಂದು ಸ್ಟಿಚ್ಗೆ ಒಂದು ಲೈನ್ ಹಾಕ್ಬೇಕು 1/2 ಇಂಚು. ಹ್ಞೂ 6.5 ಕರೆಕ್ಟಾಗಿ ಬಂತು. ಮತ್ತು ವೇಸ್ಟು 26 ಇದೆ. 26 ಡಿವೈಡೆಡ್ ಬೈ 4 ಮಾಡಿದಾಗ ಎಷ್ಟು ಬರುತ್ತೆ? 6.5 ಹತ್ರ ಬರುತ್ತೆ. 6.5 ಲೆಕ್ಕ ಮಾಡಿ. 26 ಡಿವೈಡೆಡ್ ಬೈ 4 6.5 ಪ್ಲಸ್ 1 ಇಂಚು ಎಕ್ಸ್ಟ್ರಾ ಡಾಟ್ಗೆ 6.5 ಮತ್ತೆ ಇಲ್ಲಿ ಒಂದು ಲೈನು ಕನೆಕ್ಟ್ ಮಾಡಿ ಇಲ್ಲಿಂದ ಇಲ್ಲಿ. ಇವರು ಸಣ್ಣ ಇದ್ದಾರೆ, ಸಣ್ಣ ಇರೋರಿಗೆ ನೀವು ಇಲ್ಲಿ 1 ಇಂಚ್ ಏನು ಕೊಡೋ ಅಷ್ಟಿಲ್ಲ, 1/2 ಇಂಚ್ ಕೊಟ್ಟರೆ ಸಾಕು. ಇವ್ರಿಗೆ ಬಾಡಿನೇ ಇರಲ್ವಲ್ಲ ನೋಡಿ. ಇಲ್ಲಿ ಇದು ನಾವೇ ಸ್ಟಿಚ್ ಮಾಡಿರೋದಲ್ವ, ಅದಕ್ಕೆ ಹೇಳ್ತೀವಿ ನೋಡಿ. ಇಷ್ಟೇ ಹಿಡ್ದಿರೋದು ನಾವು. ಫಿಟ್ಟಿಂಗ್ ಅಂದರೆ ತುಂಬ ಸಣ್ಣ ಬರೀ ಮೂಳೆ ಥರ ಇರ್ತಾರಲ್ಲ, ಅವ್ರಿಗೆ ಇಷ್ಟೇ ಇಟ್ಟರೆ ಸಾಕು. ಯಾಕಂದರೆ ಶೋಲ್ಡರ್ ಡ್ರಾಪ್ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ ಅವ್ರಿಗೆ, ಸಣ್ಣ ಇರೋರಿಗೆ. ಇಲ್ಲಿ 1/2 ಇಂಚ್ ಕೊಡ್ತೀನಿ ನಾನು ಡಾಟ್ಗೆ, 1 ಇಂಚ್ ಕೊಡಲ್ಲ ಇವ್ರಿಗೆ. ಸಣ್ಣ, ತುಂಬ ಸಣ್ಣ. ಈ 26 ಸೈಜ್ ಬಂದರೆ ಮಾತ್ರ ಇಲ್ಲೇ ಬಂದ್ಬಿಡುತ್ತೆ ನಮಗೆ ನೋಡಿ. ಇವಾಗ ನಾನು 1 ಇಂಚ್ಗೆ ಹಾಕಿದ್ದಕ್ಕೆ ನಿಮ್ಗೆ ನೋಡಿ ಇಲ್ಲಿಂದ ಇಲ್ಲಿಗೆ ಬರುತ್ತೆ ನೋಡಿ, ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನಿಮ್ಗೆ ಈ ಮೆಥಡ್ ನಿಮ್ಗೆ ಗೊತ್ತಾಗ್ಬಿಟ್ರೆ ನೀವು ಬ್ಲೌಸು ಕರೆಕ್ಟಾಗಿ ಬರುತ್ತೆ. ಸಣ್ಣ ಇರೋರಿಗೆ ಕೆಲವರು ಬ್ಲೌಸ್ ಹೊಲಿತಾರೆ, ಯಾರು ಹೊಲಿದ್ರು ಸೆಟ್ ಆಗಲ್ಲ. ಇವ್ರು ಹೇಳಿದ್ರು ನಮಗೆ, ಯಾರು ಹೊಲಿದ್ರು ಹಿಂಗೆ ಬರುತ್ತೆ, ಇಲ್ಲಿ ಲೂಸ್ ಬರುತ್ತೆ, ಇಲ್ಲಿ ಲೂಸ್ ಬರುತ್ತೆ ಅಂತ. ಇದು ನಾವು ನಾನು ಬಾಡಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಮಾಡಿಕೊಟ್ಮೇಲೆ ಅವ್ರು ಇಲ್ಲೇ ಕೊಡ್ತಾ ಇರೋದು. ಅದು ಹಂಗಾಗುತ್ತೆ. ಯಾಕೆ ಹಂಗಾಗುತ್ತೆ ಅಂದರೆ ಇಲ್ಲೆಲ್ಲ ಡಾಟ್ ಜಾಸ್ತಿ ಹಿಡಿತಾರೆ, ಮತ್ತು ಆರ್ಮೋಲ್ ಜಾಸ್ತಿ ಕೊಡ್ತಾರೆ, ಶೋಲ್ಡ್ರು ಜಾಸ್ತಿ ಕೊಡ್ತಾರೆ. ಈ ಸೈಜ್ ಬಂದಾಗ ಯಾವ ಥರ ಎಷ್ಟು ಇಡಬೇಕು ಅನ್ನೋದು ಗೊತ್ತಾಗಲ್ಲ. ಇಲ್ಲಿ 2 ಇಂಚು 28 ಇದ್ರೆ ಅಕ್ಕ 28 ಇದು 28 ಇರುತ್ತೆ. ಇದು 26 ವೇಸ್ಟ್. ಅದೇ ವೇಸ್ಟ್ 26 ಇದೆ. 6.5 ಬರುತ್ತೆ. 6.5 8 ಇದೆ. 8×4 32 ಸೈಜ್. ಇದು ತುಂಬ ಸಣ್ಣ ಇದಾರಲ್ವಾ, ಅದಕ್ಕೆ ಇದು ವೇಸ್ಟು 26. ಚೆಸ್ಟು ಸೊ ಅದೇ ಹೇಳಿದ್ದು, ಅಕಸ್ಮಾತ್ ವೇಸ್ಟ್ ಇವಾಗ 28 ಇದ್ರೆ ಅಲ್ಲಿ 1/2 ಇಟ್ರೆ ಆಗುತ್ತಾ? 28 ವರ್ಗೂ ಸಾಕು. ಈ 30 ಸೈಜ್ ಅವ್ರಿಗೆಲ್ಲ 1/2 ಸಾಕು. 30 ಸೈಜ್ ಅವ್ರಿಗೆಲ್ಲ 32 ಮೇಲ್ ಬಂದವ್ರಿಗೆ 1 ಇಂಚ್ ಇಡಿ. ಇವ್ರು ತುಂಬಾ ಸಣ್ಣ ಇರ್ತಾರೆ ಈ ಸೈಜ್ ಅವರು ನೋಡಿ. ಇದು ಫಿಟ್ಟಿಂಗ್ ಕರೆಕ್ಟಾಗಿ ನಾನು ಇಷ್ಟೇ ಇಡ್ಸಿರೋದು. ಮತ್ತೆ ಇದು ಹಿಂಗ್ ಬಂದಾಗ, ಇದು ಜಾಸ್ತಿ ಬಂದಾಗ, ಇದು ಸಣ್ಣ ಇರ್ತಾರೆ, ಇದು ಜಾಸ್ತಿ ಬಂದಾಗ ನಿಮ್ಗೆ ಕಂಕ್ಳು ಕೆಳಗಡೆ ಸ್ವಲ್ಪ ರಿಂಕಲ್ಸ್ ಬರುತ್ತೆ. ಆ ರಿಂಕಲ್ಸ್ ಬರಬಾರ್ದು ಅಂದ್ರೆ ಇಲ್ಲಿ ನೋಡಿ, ಇದನ್ನ ಅವ್ರದ್ದು ಹಿಡಿದು ನೋಡಿ ಬ್ಲೌಸು ಇಲ್ಲಿ. ಅವಾಗ ನಾವು ಇಲ್ಲಿಗೆ 1/2 ಇಂಚು ಸ್ಟಿಚ್ ಇಲ್ಲಿಗಿದೆ ಅವ್ರದ್ದು. 1/2 ಇಂಚು ಸ್ಟಿಚ್ಗೆ ಬಿಟ್ಟು ನೀವು ಇದನ್ನ ಡೌನ್ ಮಾಡಿ. ಅವಾಗ ಆರ್ಮೋಲ್ ಏನು ಜಾಸ್ತಿ ಆಗಲ್ಲ, ಆರ್ಮೋಲ್ ಜಾಸ್ತಿ ಆಗಲ್ಲ. ಇಲ್ಲಿ ಇದನ್ನ ನೀವು ಡೌನ್ ಮಾಡಿದ್ರೆ ಆರ್ಮೋಲ್ ಜಾಸ್ತಿ ಬೇಕಂದ್ರೆ ಮಾತ್ರ ನೀವು ಇಲ್ಲಿ ತಗೊಬೇಕು. ಇದೇನಾದ್ರೂ ಲೆಂತ್ ಜಾಸ್ತಿ ಬಂದಾಗ ಇಲ್ಲಿ ಮಾತ್ರ ಕ್ರಾಸಿಂಗ್ ಕೊಡಬೇಕು. ನೋಡು 6.5 ಬರುತ್ತೆ. ಇವಾಗ ನಾನು ನಿಮ್ಗೆ ಹೇಳಿದೀನಿ, ಆರ್ಮೋಲ್ ಕಮ್ಮಿ ಬಂದ್ರೆ ನೀವು ಡೌನ್ ಮಾಡಿ ತಗೊಬೇಕು, ಜಾಸ್ತಿ ಬಂದ್ರೆ ಮೇಲ್ ತಗೊಬೇಕು. ಅದು ನೆನಪಿದ್ಯಾ? ಇವಾಗ ಈ ತರ ಏನಾದ್ರೂ ಸೈಡ್ ಈ ತರ ಉದ್ದ ಬಂದ್ರೆ ನೀವು ಇಲ್ಲಿ ಮಾತ್ರ ಹಿಂಗ್ ಕ್ರಾಸ್ ಕೊಡ್ಬೇಕು. ಹಿಂಗೆ ಕಂಕ್ಳು ಕೆಳಗಡೆ ಇಲ್ಲಿ ರಿಂಕಲ್ಸ್ ಬರಲ್ಲ. ಈ ತರ ಮಾತ್ರ, ಈ ತರ ಕೊಟ್ಟಾಗ. ಓಕೆ. ಇವಾಗ ಇವ್ರದ್ದು ಡೀಪು ಬಾಡಿ ಮೆಜರ್ಮೆಂಟ್ ಅಲ್ಲೇ ನೀವು ಕಟ್ ಮಾಡ್ತೀವಿ ಅಂದ್ರೆ ನಾನು ಬ್ಲೌಸಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಬ್ಲೌಸಲ್ಲೇ ಅಳತೆ ತಗೊಳೋದು ನಿಮ್ಗೆ ಹೇಳ್ಕೊಟ್ಟಿಲ್ಲ ಅಲ್ವಾ, ಬ್ಲೌಸಲ್ಲೇ ಮಾಡೋದು ನೋಡಿ. ಬ್ಲೌಸಲ್ಲಿನ ಇದು ಈ ತರ ಇಟ್ಟು ಇಲ್ಲಿ 1/2 ಇಂಚು ಸ್ಟಿಚ್ಗೆ ಬಿಡಿ. ಇಲ್ಲಿ ಒಂದು ಇದು ರೆಡಿ, ಇಲ್ಲಿ 1/2 ಇಂಚು ಸ್ಟಿಚ್ಚು. ಮತ್ತೆ ಈ ತರ ಸೈಜ್ ಇರೋರಿಗೆ ನೀವು ಇಲ್ಲಿ 1 ಇಟ್ರೆ ಸಾಕು, 1/4 ಇಟ್ರೆ ಸಾಕು, ಶೋಲ್ಡರ್ ಡ್ರಾಪ್ ಆಗಲ್ಲ. 1.5 ಇಡಿ ಸಾಕು. ತುಂಬಾ ಸಣ್ಣ ಇರೋರಿಗೆ 1.5 ಅಷ್ಟೇ ಇಡ್ತಾ ಇರೋದು ನಾನು. ನೋಡಿ ಇಲ್ಲಿ ಆ ಕಡೆ ಸ್ಟಿಚ್ಚು ಈ ಕಡೆ ಸ್ಟಿಚ್ ಹೋದ್ರೆ ಅಷ್ಟೇ ಬರುತ್ತೆ.
ಇಲ್ಲಿ ನೀವು ಬ್ರಾಡ್ ಕೊಡ್ಬೋದು. ಏಕೆ ಇಲ್ಲಿ 2.5 ಇಡ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನೆಕ್ಕು 2.5 ಇಡ್ತಿದ್ದೀನಿ. ನೆಕ್ ಇಡ್ತು 1.5 ಇದೆ. ಬ್ರಾಡು 2.5. ಸಣ್ಣ ಇದ್ದಾರೆ ಅಂತ. ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ ಮತ್ತೆ ಇಲ್ಲೊಂದು 1/4 ಇಂಚು 1/2 ಇಂಚು ಎಷ್ಟಾದರೂ ಕೊಡಿ ಬ್ರಾಡ್. ಇದು ಈ ಥರ 30 ಸೈಜು 28 ಸೈಜ್ವರೆಗೆಲ್ಲ ಇದೇ ಥರ. 32 ಮೇಲೆ ಬಂದರೆ ನೀವು ಜಾಸ್ತಿ ಇದೆ ಇದನ್ನ ಇಟ್ಕೊಬೇಕು. ಅರ್ಥ ಆಯ್ತಾ? ಹೇಳಿ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡಿ. ಈ ಇದು 30 ಸೈಜ್ ಒಳಗಡೆ ಬಂದರೆ ಯಾವ ಥರ ಮಾಡ್ಬೇಕಂತ ಹೇಳ್ರಿ. ಹೇಳು ಚೈತ್ರ, ಏನು ಅರ್ಥ ಆಗಿದೆ ಹೇಳು ನೋಡೋಣ. ಹೇಳು ಜಯಶ್ರೀ. ಉಷಾ ಅರ್ಥ ಆಯ್ತಾ? ಹೇಳು ಏನು ಮಾಡಬೇಕು, ಏನು ಡಿಫ್ರೆನ್ಸ್ ಬರುತ್ತೆ 30 ಸೈಜ್ ಒಳಗಡೆ ಬಂದವ್ರಿಗೆ? 30 ಸೈಜ್ ಒಳಗಡೆ ಬಂದ್ರೆ ಇವ್ರಿಗೆ ನೆಕ್ ಬಿಟ್ಟು ಕಡಿಮೆ ತಗೊಬೇಕು, 1.5 ತಗೊಬೇಕು. ಬ್ರಾಡ್ ನಮ್ಗಂದ್ರೆ 3 ಇಟ್ಕೊಳ್ತೀವಿ, ಇವ್ರಿಗೆ 2.5 2.5 ಲೀಟರ್ ಸಾಕು. ಮತ್ತೆ ಇದು ಡಾಟ್ ಪಾಯಿಂಟ್ ನಮ್ಗಂದ್ರೆ 1 ಇಂಚ್ ಇಟ್ಕೊಳ್ತೀವಿ, ಇವ್ರಿಗೆ 1/2 ಇಂಚ್ ಇಟ್ರೆ ಸಾಕು. ಅವ್ರಿಗೆ ಬಾಡಿ ತುಂಬಾ ಇದಿರುತ್ತೆ. ಮತ್ತೆ ಬ್ರಾಡ್ ಬಂದ್ಬಿಟ್ಟು 2.5. ಅವ್ರ ಸಣ್ಣ ನೋಡ್ಕೊಂಡು. ಇದು ಅಷ್ಟೇ. ಇವಾಗ ಇವ್ರಿಗೆ ಇದು 3 ಇಟ್ರೆ ಸಾಕು. 3 ಇವಾಗ 30 ಇದೆ ಅಲ್ವಾ ಸೈಜು, 30 ಡಿವೈಡೆಡ್ 4 ಮಾಡಿದಾಗ ನಿಮ್ಗೆ 3 ಬರುತ್ತಲ್ವಾ. 3 ಇಟ್ಟು ಇಲ್ಲೊಂದು 1/4 ಇಂಚ್ ಡಾಟ್ ಕೊಡ್ಬೇಕು. ಇಷ್ಟೇ ಚೇಂಜಸ್. ಹೇಳಿ ಚೈತ್ರ, ಇವಾಗ ಅವ್ರು ಹೇಳಿದ್ರಲ್ಲ ಸಣ್ಣಗಿರೋರ್ಗೆ ಹೆಂಗ್ ಕಟ್ ಮಾಡ್ಬೇಕಂತ ಹೇಳಿ. ಸಣ್ಣಗಿರೋ ಆಂಟಿ ಇಲ್ಲಿ 2 ಇಕ್ಬೇಕು, ಇಟ್ಕೋಬೇಕು. ಅವ್ರಿಗೆ ಇಲ್ಲಿ 2.5. ಮತ್ತೆ ಇಲ್ಲಿ ಅಂದ್ರೆ ಶೋಲ್ಡರ್ 4 ಇಟ್ಟಿದ್ದೀರಾ. ಇಲ್ಲಿ ಹಿಂಗಾಸ್ ಬಂದ್ರೆ ಇದು ಇಲ್ಲಿ ಆರ್ಮೋಲ್ ಡೌನ್ಗೆ ಡೌನ್ ಒಂದು 1/2 ಇಂಚ್ ಡೌನ್ ತಗೊಬೇಕು. ಈ ತರ ತಗೊಂಡ್ರೆ ಕೈ ಸಣ್ಣ ಇರುತ್ತಲ್ವಾ, ತುಂಬಾ ಸಣ್ಣ ಇರೋರ್ಗೆ ಈ ತರ 1 ಇಂಚ್ ಹಿಂಗ್ ಡೌನ್ ಮಾಡಿ ರಿಂಕಲ್ ಆಗಲ್ಲ. ಇಲ್ಲಿ ಆಂಟಿ ಇದು 1/2 ಇಂಚು. 1/2 ಇಂಚ್ ಅಂದ್ರೆ ಸಣ್ಣಕ್ಕಿದಾರಲ್ಲ, 1/4 ಇಂಚ್ ಮಾತ್ರ ಡಾಟ್ ಪಾಯಿಂಟ್ ಕೊಡ್ಬೇಕು. ಕಟ್ ಮಾಡೋದಾ? ಚೈತ್ರ ಅವರು ಕೇಳ್ಕೊಂಡ್ಬರ್ತಾರೆ. ಈಗ ಈ ತರ ಸಣ್ಣ ಇರೋರ್ಗೆ ಇಷ್ಟು ಕಟ್ ಮಾಡಿದ್ರೆ ಮತ್ತೆ ರಿಂಕಲ್ಸ್ ಆಗಲಿ ಶೋಲ್ಡರ್. ಇವಾಗ ಕೆಲವರು ಸಣ್ಣ ಇರೋರು ಹೇಳ್ತಾರೆ, ಬ್ಲೌಸ್ ಹಾಕಿರ್ತಾರೆ ನೋಡಿದ್ರ ಫಿಟ್ಟಿಂಗ್ ಕೂರದೇ ಇಲ್ಲ ಅವ್ರಿಗೆ. ಇಷ್ಟೊಂದು ಡಿಫ್ರೆನ್ಸ್ ಮಾಡಿದ್ರೆ ಹೆಂಗಿರುತ್ತೆ? ओके लाइनिंग कट गया है इसका, बॉडी घेरा दोनों कट गया, मेन भी कभी कटता है। बिरयानी पता नहीं क्या पका, अभी आया वो पका ನೋಡಿ ಇಲ್ಲಿ ಸ್ಟಿಚ್ಕೊಂಡು ಮ್ಯಾಚ್ वो अभी ಹಾಕಿ. आया ना, वो पकाता खाना। ಓಹೋ ಓ ಪಕ್ಕದ मैं वो ड्यूटी नहीं गया है ना, तो बोलते हैं ಕವಿತವ್ರೆ ನೀವು ನೋಡಿದ್ರಿ ಅಲ್ವಾ? ಅರ್ಥ ಆಯ್ತಾ? ಇವಾಗ 2 ಒಂದೇ ಅಳತೆ ಕಟ್ ಮಾಡಿರೋದ್ರಿಂದ ನೆಕ್ ಚೇಂಜ್ ಮಾಡ್ತೀವಿ ಅಂದ್ರೆ ಇದನ್ನ ಇಲ್ಲಿ ನ್ಯಾಚ್ ಹಾಕಿರ್ಬೇಕು. ಇಲ್ಲಿ ಒಂದು ಮಾರ್ಕ್ ಹಾಕ್ಬೇಕು. ನಾವ್ 2 ಒಂದೇ ಡಿಸೈನ್ ಬೇಡ, ಬೇರೆ ಬೇರೆ ನೆಕ್ ಕಟ್ ಮಾಡ್ತೀವಿ. ನೀವು ಹೇಳ್ತೀರಾ ಅಂತ ಗೊತ್ತು, ಅದಕ್ಕೆ ಹೇಳಿ. ಹೇಳಿ ಶಶಿ ಅಕ್ಕ, ಹೇಳಿ. ವೇಸ್ಟ್ ಬಂದ್ಬಿಟ್ಟು 1/2 ಇಂಚು ಡಾಟು, ಚೆಸ್ಟ್ ಸೈಜ್ ಆರ್ಮೋಲ್ 4.5, ಯಾವ ಸೈಜ್ ಅವ್ರಿಗೆ? 26 30 26 28 30 30 ಒಳಗಡೆ ಇರೋರ್ಗೆ. ಅವಾಗ 30 ಒಳಗಡೆ ಇರೋರ್ಗೆ ನೀವು ಇದೇ ಸೈಜ್ ಇಟ್ರೆ ಶೋಲ್ಡರ್ ಯಾವತ್ತೂ ಡ್ರಾಪ್ ಆಗಲ್ಲ. ಇವಾಗ ಏನು ಬ್ಲೌಸ್ ಟೈಲರ್ಗಳದ್ದು ಪ್ರಾಬ್ಲಮ್ ಅಂದ್ರೆ ಮೇಯ್ನು ಶೋಲ್ಡರ್ ಡ್ರಾಪ್ ಮತ್ತೆ ಆರ್ಮೋಲ್ ಡೌನ್ ಅಲ್ಲಿ ರಿಂಕಲ್ಸ್, ಇವೆರಡು. ಮತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಚೆಸ್ಟ್ ಪಾಯಿಂಟ್ ಕರೆಕ್ಟ್ ಆಗಿ ಕೂರದೇ ಇರೋದು. ಈ 3 ಕರೆಕ್ಟ್ ಆಗಿ ಯಾರು ಕಲ್ತಿರ್ತೀರಾ ಅವರು ಯಾವುದೇ ಮೆಜರ್ಮೆಂಟ್ ತಂದು ನಾನು ಸ್ಟಿಚ್ ಮಾಡಿ ಅಂದ್ರೂ ಮಾಡ್ಬೋದು. ಇವಾಗ ನಿಮಗೆ ಅದು ಎಷ್ಟು ದಪ್ಪ 56 ಇರಲಿ 24 ಇರಲಿ
ಇವಾಗ ನೀವು ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ 24 ಬರುತ್ತೆ. ಇವಾಗ ಚಿಕ್ಕ ಮಕ್ಳು ಉಷಾ ಮಗಳು ಹಾಫ್ ಸ್ಯಾರಿ ಫಂಕ್ಷನ್ಗೆ ಹೊಲ್ದ್ವಿ, ಅದು ಚಿಕ್ಕ ಸೈಜು 24 ಎಷ್ಟು ಚೆನ್ನಾಗಿ ಬಂದಿದೆ. ಆ ಥರ ನಾವು ಈ ಮೆಥಡ್ ಕಲ್ತಿದ್ರೆ ನೀವು ಯಾವುದೇ ಬ್ಲೌಸ್ ಕೊಟ್ಟರು ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು. ಇವಾಗ ಕವಿತಾ ಅವ್ರ ಮಗಳಿಗೆ ಮಾಡಿದೆ 32, ಅದು ಎಷ್ಟು ಚೆನ್ನಾಗಿ ಬಂದಿದೆ ಫಿಟ್ಟಿಂಗು. 46 48 ಸೈಜ್ ಇರೋರಿಗೆ ಯಾವ್ದು ಇದಾ? ಹಂಗಾರೆ ನೀವು ಇನ್ನೂ ಇಂಟ್ರೆಸ್ಟಾಗಿ ಕೇಳಿಸ್ಕೊಳ್ರಿ. ಅವ್ರು ಹೊಲ್ದಿರೋ ಸವಿತಾ ಶಶಿ ಅದೇನು ತಗೊಂಡೋಗಿ ಕೊಡ್ತೋ ಏನೋ ಗೊತ್ತಿಲ್ಲ. ನೋಡಿ ಇನ್ನು ಬೇರೆ ಇದು ಹಿಂದ್ಗಡೆ ಭಾಗದ ಬ್ಯಾಕ್ ನೆಕ್. ನನಗೆ ಮಾರ್ಕ್ ಹಾಕೋಣದ್ಕಿಂತ ನಾನು ಹಂಗೆ ಕಟ್ ಮಾಡೋಕ್ಕೆ ಇಷ್ಟ. ನನಗೆ ಅದೇ ಪ್ರಾಕ್ಟೀಸ್ ಆಗ್ತಿದೆ. ಅದು ಹಾರ್ಮೋನ್ದು ಕಟ್ ಮಾಡಿದ್ರು ನೋಡ್ರಿ, ಅದು ನಮಗೆ ಬರೋದೇ ಇಲ್ಲ. ಸಣ್ಣ ಇರೋರಿಗೆ ಸಾಕಿಷ್ಟು. ಹಿಂದ್ಗಡೆ ಭಾಗದಲ್ಲ ಇದು ಎರಡಿದೆ. ಬ್ಯಾಕ್ ಪಾರ್ಟೋನು ಬ್ಯಾಕ್ ಪಾರ್ಟ್ ಹಿಂದೆಗಡೆ ಇಲ್ಲಿ ಒಂದು ಮಾರ್ಕ್ ಡಬಲ್ ಇಟ್ಕೊಂಡು ಕಟ್ ಮಾಡಿದಾಗ ನಾವು ಈ ಥರ ಇಲ್ಲಿ ಮಾರ್ಕ್ ಮ್ಯಾಚ್ ಹಾಕಿರ್ತೀವಲ್ಲ, ಇಲ್ಲಿ ಒಂದು ಇದಾಕ್ಬೇಕು. ನೀವು ಸ್ಟಿಚ್ ಮಾಡೋ ಕನ್ಫ್ಯೂಸ್ ಆಗಲ್ಲ, ಹುಡ್ಕಂಗಿರಲ್ಲ ಎಲ್ಲೆಲ್ಲಿ ಸ್ಟಿಚ್ ಹಾಕಬೇಕು ಅಂತ. ಅರ್ಥ ಆಯ್ತಾ? ಓಕೆ ಅಕ್ಕ. ನೀವು ಸಿಜರ್ನ ಟೈಟಾಗಿ ಹಿಡ್ಕೊಬೇಕು, ಕಚ್ ಆಗಲ್ಲ. ಎರಡು ಬ್ಲೌಸ್ ಈ ಥರನೇ ಇದೆ. ಒಂದು ಬ್ಲೂ ಒಂದು ಪರ್ಪಲ್ ಇದೆ, ಎರಡು ಮ್ಯಾಚ್ ಆಗುತ್ತೆ. ಇವಾಗ ಬ್ಯಾಕ್ ಪಾರ್ಟ್ ರೆಡಿ ಆಯ್ತಲ್ಲ, ಇವಾಗ ಫ್ರಂಟ್ ಪ್ರಿನ್ಸಸ್ ಕಟ್ಟು ನೋಡ್ಕೊಳ್ಳಿ. ಇವ್ರಿಗೆ ಯಾರಿಗೂ ಅರ್ಥ ಆಗಿಲ್ವಲ್ಲ, ಅದಕ್ಕೆ ಕ್ಲೀನಾಗಿ ಒಂದ್ಸರಿ ಹೇಳ್ಕೊಡೋಣ ಅಂತ. ಪ್ರಿನ್ಸಸ್ ಕಟ್ ಯಾಕೋ ಕನ್ಫ್ಯೂಸ್ ಮಾಡ್ಕೊಂತವ್ರೆ. ಕವಿತಾ ಅರ್ಥ ಆಯ್ತಲ್ಲ, ಸುನಿಗೂ ಅರ್ಥ ಆಗಿದೆ, ಅರ್ಥ ಆಗಿದೆ ಅಲ್ಲ, ಶಶಿಗೂ ಗೊತ್ತಿಲ್ಲ. ಸರಿ ನೋಡ್ಕೊಂಡು ಕ್ಲೀನಾಗಿ ಇದನ್ನು ನಾನು ಐರನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಈ ಬ್ಯಾಕ್ ಕಟ್ ಮಾಡಿರ್ತೀರಲ್ಲ, ಇಟ್ಬಿಟ್ಟು ಅದನ್ನೇ ಸೇಮು ಈ ಸಣ್ಣ ಇರೋರ್ಗೆ ಏನು 1 ಇಂಚ್ ಬಿಡೋದೇನು ಬೇಡ. ಇಲ್ಲೊಂದು 1/2 ಇಂಚ್ ಬಿಟ್ಟಿರ್ತೀವಲ್ಲ, ಇಷ್ಟೇ ಸಾಕು ಸಣ್ಣ ಇರೋರಿಗೆ. ಹೌದಕ್ಕ. ಆದರೆ ಚೆಸ್ಟೇ ಇರಲ್ಲ ಅವ್ರಿಗೆ ಎಕ್ಸ್ಟ್ರಾ ಬಿಡೋದು ಬೇಡ. ನಾವು ಎಕ್ಸ್ಟ್ರಾ 1 ಇಂಚ್ ಬೇರೆಯವ್ರಿಗೆಲ್ಲ ಎಕ್ಸ್ಟ್ರಾ 1 ಇಂಚ್ ಬಿಟ್ಟೆ ಇವ್ರಿಗೆ ಬಿಟ್ಟರೆ ಮತ್ತೆ ಲೂಸ್ ಆಗಿಬಿಡುತ್ತೆ, ಬೇಡ ಅವ್ರಿಗೆ. ಇಲ್ಲಿ ಬಿಟ್ಟಿರ್ತೀವಲ್ಲ 1/2 ಇಂಚ್ ಸಾಕು. ಇಲ್ಲ 1/2 ಇಂಚ್ ಬಿಟ್ಟಿರ್ತೀನಿ, ಇಲ್ಲಿ ಒಂದು 1/2 ಇಂಚ್ ಬಿಟ್ಕೊಂಬಿಡಿ ಸಾಕು. 1/2 ಇಂಚ್ 1 ಇಂಚ್ ಎಲ್ಲ ಬೇಡ, ಒಂದು 1/4 ಇಂಚ್ ಬಿಟ್ಟರೆ ಸಾಕು. ಅಂದರೆ ಚೆಸ್ಟ್ ಇಲ್ಲದೆ ಇರೋರಿಗೆ ಬ್ಯಾಕು ಫ್ರಂಟು ಒಂದೇ ಥರ ಇರುತ್ತೆ ನೋಡು ಒಬ್ಬೊಬ್ರಿಗೆ, ಆ ಥರ ಇರೋರಿಗೆ ಬೇಡ ಎಕ್ಸ್ಟ್ರಾ. ಸೇಮ್ ಇಲ್ಲಿ ಮಾರ್ಕ್ ಮಾಡಿ ನೋಡಿ. ಇದು ನೀವಿಬ್ರು ಏನು ಕನ್ಫ್ಯೂಸ್ ಮಾಡ್ಕೊಂಡಿದ್ರಿ ನೀವು, ಬೋಟ್ ನೆಕ್ಕು ಬ್ಯಾಕ್ ಏನು ಕಟ್ ಮಾಡಿರ್ತೀರ ಫ್ರಂಟು ಅದನ್ನೇ ಮಾಡಬೇಕು. ನೀವು ಇದನ್ನ ಯಾಕೆ ಚಿಕ್ಕದು ಮಾಡಿದ್ರಿ? ಚಿಕ್ಕದು ಮಾಡೋಂಗಿಲ್ಲ. ಈ ಶೋಲ್ಡ್ರು ನಾವು ಜಾಯಿಂಟ್ ಮಾಡಿದಾಗ ಕರೆಕ್ಟಾಗಿ ಬರಬೇಕಲ್ವಾ. ಇವಾಗ ನೀವು ಇದನ್ನ ಇಲ್ಲಿ ಚಿಕ್ಕದು ಮಾಡಿದ್ದೀರಾ, ಇಲ್ಲಿ ದೊಡ್ಡದು ಮಾಡಿದ್ದೀರಾ, ಶೋಲ್ಡ್ರ್ ಕೂರಿಸ್ದಾಗ ಹೆಂಗೆ ಕೂರಿಸೋದು ಅದನ್ನು? ಅದಕ್ಕೆ ನಾವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿರ್ತೀವಿ ಅದನ್ನ ಇಟ್ಟಾಗ ನಿನ್ನೆ ಬ್ಲೌಸ್ ಬೇಕಾದ್ರೆ ಏನೇನು ಡೌಟ್ ಬಂತ ಅದನ್ನೇ ನೋಡ್ಕೊ. ಸೈಡು ಅಪ್ ಅಂಡ್ ಡೌನ್ ಬಂದಿದೆ ಆಯ್ತಾ. ಇವಾಗ ಬ್ಯಾಕ್ ಪಾರ್ಟ್ನ ಇಟ್ಟು ನೀವು ಇದು ಮಾರ್ಕ್ ಮಾಡಿದ್ರಿ, ಇಲ್ಲಿ ಒಂದು 1/2 ಇಂಚು ಇಲ್ಲಿ ಸ್ಟಿಚಿಂಗ್ ಲೈನ್ ಅಂತ ಮಾರ್ಕ್ ಮಾಡಿಬಿಡಿ ಫಸ್ಟ್ ಇದನ್ನ. ಮತ್ತೆ ಇವಾಗ ನಾನು ಪ್ರಿನ್ಸಸ್ ಕಟ್ ಬಂದಾಗ ಬ್ಯಾಕ್ಗೂ ಫ್ರಂಟ್ಗೂ ಡಿಫ್ರೆನ್ಸ್ ಹೇಳಿದ್ದೆ. ಏನು ಡಿಫ್ರೆನ್ಸು? ಯಾವ ಥರ ಮಾರ್ಕ್ ಮಾಡಿ? ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿ. ಇಲ್ಲೊಂದು ಈ ಥರ ಮಾರ್ಕ್ ಮಾಡಿ. ಕಡೆ 1/2 ಇಂಚ್, ಇಲ್ಲ 1/2 ಇಂಚ್ ಸಾಕು ಸ್ಟಿಚ್ಗೋಸ್ಕರ. ಇವಾಗ ಆಯ್ತು, ಈ ಮಾರ್ಕ್ ಆದ್ಮೇಲೆ ಇದನ್ನ ತೆಗ್ದ್ಬಿಡಿ. ಇಲ್ಲಿ ಎಷ್ಟು ತೆಗಿಬೇಕು? 1/2 ಇಂಚ್. ದಪ್ಪ ಇರೋರಿಗೆ 1.5 ತಗೊಬೇಕಮ್ಮ. ಇಲ್ಲಿ ಸಣ್ಣ ಇರೋರಿಗೆ ಬೇಡ. 30, 28, 36 ಅವ್ರಿಗೆಲ್ಲ ಚೆಸ್ಟೇ ಇರಲ್ಲ, ಅವ್ರು ಒಂದೇ ತುಂಬ ಸಣ್ಣ ಇರ್ತಾರೆ, ಅವ್ರಿಗೆಲ್ಲ ಬೇಡ, ಅಷ್ಟೇ ಸಾಕು.
ನೀವು ಇದನ್ನ ಇಟ್ಟಿರ್ತೀರಲ್ಲ, ಇಲ್ಲಿ ಕರೆಕ್ಟಾಗಿ ಇದು ಇಟ್ಟಿರ್ತೀರಾ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿರಿ. ಇವಾಗ ನೀವೇನು ಇಲ್ಲಿ ಮಾರ್ಕ್ ಮಾಡಿದ್ದೀರಾ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟಿರಿ. ಇದು ಅಷ್ಟೇ, ಇಲ್ಲೂ ಅಷ್ಟೇ ಇದು ಮಾರ್ಕ್ ಮಾಡಿರಿ. ನಮ್ಗೆ ಇಲ್ಲಿ ಮಾತ್ರ ಲೆಂತ್ ಬೇಕು. ಅರ್ಥ ಆಯ್ತಾ? ಇಲ್ಲಿ ಒಂದು ಲೈನ್ ಹಾಕಿರಿ. ಇದು ಆರ್ಮೋಲ್ ಡೌನ್. ಇವಾಗ ಇವ್ರದ್ದು ಎಷ್ಟು 30 ಇದೆ ಅಲ್ವಾ, ಡಿವೈಡೆಡ್ ಇದು ಬಾಡಿ ಮೆಜರ್ಮೆಂಟಲ್ಲಿ 28 ಅಲ್ಲಮ್ಮ, 30 ಚೆಸ್ಟ್ ಫುಲ್ ಚೆಸ್ಟ್, ವೇಸ್ಟ್ ಹೇಳ್ತಾ ಇದೆಯಾ ನೀನು? ಫುಲ್ ಚೆಸ್ಟ್ 13.5 ನಾಟಿ. ಇವ್ರಿಗೆ ಫುಲ್ ಚೆಸ್ಟ್ ಅಪರ್ ಚೆಸ್ಟ್ ಅಂತ ಏನಿಲ್ಲ, ಹೇಳಿದ್ನಲ್ಲ. ಸಣ್ಣ ಇರೋರಿಗೆ ಏನು ಡಿಫ್ರೆನ್ಸ್ ಬರಲ್ಲ, ನೋಡ್ಕೊಳ್ಳಿ. ನೋಡಕ್ಕೆ ಫುಲ್ 8 ಇದೆ, ಸೇಮ್ ಬರುತ್ತೆ. ಅದೇ ಹೇಳಿದ್ರಲ್ಲ, ಸಣ್ಣ ಇರೋರಿಗೆ ಏನು ಡಿಫ್ರೆನ್ಸ್ ಇರಲ್ಲ. ಅದಕ್ಕೆ ನೀವು ಇದನ್ನ ಜಾಸ್ತಿ ಇಡಬಾರ್ದು, ಮತ್ತೆ ಹಿಂದೆ ಡಾಟು ಜಾಸ್ತಿ ಇಡಬಾರ್ದು. ಸಣ್ಣ ಇರೋರಿಗೆ ಏನು ಡಿಫ್ರೆನ್ಸೇ ಬರಲ್ಲ, ಫುಲ್ ಒಂದೇ ಸಮ ಇರ್ತಾರೆ. ಈ ತರ ನೋಡ್ದಾ, ಸಣ್ಣ ಇರ್ತಾರೆ. ಈ ಬ್ಲೌಸ್ ಗುಲ್ಬರ್ಗ ಸೈಡ್ ಅವ್ರದ್ದು, ಅದಕ್ಕೆ ಸಣ್ಣ ಅವ್ರಕ್ಕ ಅವರು ರೊಟ್ಟಿ ಜೋಳದ ರೊಟ್ಟಿ ತಿಂತಾರಲ್ಲ. ಇವಾಗ ನೋಡಿ, ಇವಾಗ ಡಾಟ್ ಪಾಯಿಂಟ್ ನೀವು ಬ್ಲೌಸಲ್ಲಿ ಯಾವ ಥರ ತಗೊಬೇಕಂದ್ರೆ, ನಾನು ಅದು ಫಾರ್ಮುಲಾ ಯೂಸ್ ಮಾಡಿ ಹೇಳ್ತೀನಿ ನಿಮಗೆ. ಬ್ಲೌಸ್ ಮೆಜರ್ಮೆಂಟ್ ತಗೊಂಡಾಗ ನೀವು ಇಲ್ಲಿ ಒಂದು 1/2 ಇಂಚು ಸ್ಟಿಚಿಗೆ ಮೊದಲು ಮಾರ್ಕ್ ಮಾಡ್ಬಿಟ್ಟಿರಿ. ಡೌನು, ಶೋಲ್ಡರ್ ಡೌನು. ಅಲ್ಲಮ್ಮ, ಇದಕ್ಕೆ ಶೋಲ್ಡರ್ ಡೌನ್ ಇಲ್ಲ, ನಾವು ಫುಲ್ ಶೋಲ್ಡರ್ ಇಲ್ವಲ್ಲ, ಹಾಫ್ ಇಂಚ್ ಇದಕ್ಕೆ ಸ್ಟಿಚಿಂಗ್ಗೆ. ಅಲ್ಲಿಂದ ನಾವು ಅಲ್ಲಿಂದ ಈ ಡಾಟ್ ಪಾಯಿಂಟ್ ನೋಡಿ, ಇಲ್ಲಿಂದ ಇಲ್ಲಿಗೆ ಡಾಟ್ ಪಾಯಿಂಟು, ಇಲ್ಲಿಗೆ ಆಯಿತಾ. ಮತ್ತು ಇದನ್ನು ಅಪೆಕ್ಸ್ ಪಾಯಿಂಟು ನಾನು ಅದನ್ನು ಬಾಡಿ ಮೆಜರ್ಮೆಂಟ್ ಬಂದಾಗ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಲ್ಲ, ಬ್ಲೌಸ್ ಇದ್ದಾಗ ಹೆಂಗೆ ತಗೊಬೇಕಂತ ಹೇಳ್ಕೊಟ್ಟಿಲ್ಲ. ನೋಡಿ ಇಲ್ಲಿ 2 ಇದೆ, 2 ಇಡಬೇಕಿಲ್ಲಿ ಸ್ಟಿಚ್ ಬಿಟ್ಟು. ಇವಾಗ ಎಷ್ಟೋ ಜನ ಟೈಲರ್ಸ್ಗೆ ಬಾಡಿ ಮೆಜರ್ಮೆಂಟ್ ಹೆಂಗೆ ತಗೊಬೇಕು, ಆರ್ಮೋಲ್ ಯಾವ ಥರ ಕಟ್ ಮಾಡಬೇಕು, ಆರ್ಮೋಲ್ ಡೌನ್ ಯಾವ ಥರ ಅನ್ನೋದು ಗೊತ್ತಿರಲ್ಲ. ಸುಮ್ಮನೆ ಇದ್ರ ಮೇಲೆ ಕಲ್ತಿರ್ತಾರೆ. ಎಲ್ಲಿ ಹಿಡಿದ್ರೆ ಅಂಟಿನ ಇಲ್ಲಿಂದ ಡಾಟ್ ಫ್ರಂಟ್ ಡೀಪ್ 7 ಇದೆ. ಇಲ್ಲಿ 2.5 ಇರ್ತೀವಿ. ಏನು ಉಪ್ಪಬೇಕಾ? ಆ ಡಬ್ಬ ಇದೆಯಾ? ಉಕ್ಕಿಲ್ಲ ಅಂದರೆ ಚೈತ್ರ ತಂದಿದ್ದಲ್ಲ, ಕೊಡಪ್ಪ. ಕಮ್ಮಿ ಇದೆ. ಇವಾಗ ಇವ್ರಿಗೆ ಈ ಥರ ಸ್ವಲ್ಪ ಕ್ರಾಸ್ ಕೊಡ್ತೀನಿ ನೆಕ್ಸ್ಟ್ ಡಿಸೈನು. ಒಂದು ತಗೊಳ್ಳಿಲ್ವಾ ನೋಡ್ರಿ ಇವಾಗ ಎಲ್ಲರೂ ನೋಡ್ಕೊಳ್ಳಿ, ಮತ್ತೆ ಮರಿಬೇಡ ಚೈತ್ರ. ಇವಾಗ ಪ್ರಿನ್ಸಸ್ ಕಟ್ ಬಂದರೆ ಇಲ್ಲಿ ನಾನು 1/2 ಇಂಚ್ ಇಲ್ಲಿ ಸ್ಟಿಚಿಂಗು ನೋಡಿ, ಇಲ್ಲಿ ಸ್ಟಿಚ್ ಒಂದು ಮಾರ್ಕ್ ಮಾಡಿ. ಇವಾಗ ನಿಮ್ಗೆ ಇನ್ನೂ ಒಂದು ಅದು ಏನು ಮಾಡಿದ್ರೆ ಅಂಟಿಯು ಈಗ ನೆಕ್, ಫ್ರಂಟ್ ನೆಕ್ ಡಿಸೈನ್ ಇಲ್ಲಿ 3 ಇದೆಯಲ್ಲ, ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ 6 ಇಂಚ್ ಇದು ಒಳಗಡೆ ತಗೊಂಡಿಲ್ಲ ನಾನು, 1/4 ಇಂಚ್ ಹಂಗೆ ಸ್ಟ್ರೇಟ್ ಲೈನ್ ಹಾಕಿದ್ದೀನಿ. ನೀವು ಇಲ್ಲಿ ಹಿಂಗೆ ಮಾರ್ಕ್ ಮಾಡಬೇಕು. ನೋಡಿ ಇವಾಗ ನೀವು ಪ್ರಿನ್ಸಸ್ ಕಟ್ಗೆ ನಿಮಗೆ ನಾರ್ಮಲ್ ಬ್ಲೌಸ್ ಹೇಳ್ಕೊಡ್ಲಾ ಇಲ್ಲ ಡೈರೆಕ್ಟ್ ಪ್ರಿನ್ಸಸ್ ಕಟ್ ಹೇಳ್ಕೊಡ್ಲಾ? ಅದು ಇದು ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಇವಾಗ ಇದು ಡಾಟ್ ಪಾಯಿಂಟ್ ಇಲ್ಲಿ ಇಟ್ಟಿದ್ದೀರಾ, ಡಾಟ್ ಪಾಯಿಂಟ್ ಇದು. ಇನ್ನೊಂದ್ಸರಿ ಹೇಳ್ತೀನಿ ನೋಡ್ಕೊ, ಶಶಿ ಇರಲಿಲ್ಲ ನೋಡಿ. ಇದು ಈ ಡಾಟ್ ಪಾಯಿಂಟು, ಇಲ್ಲಿ ಸ್ಟಿಚ್ ಬಿಟ್ಟು ಇಲ್ಲಿಗೆ ಡಾಟ್ ಪಾಯಿಂಟು. ಮತ್ತೆ ನೀವು ಇದನ್ನ ಡಾಟ್ ಹಿಡ್ದಿರ್ತೀರಲ್ಲ ಪ್ರಿನ್ಸಸ್ ಕಟ್ಗೆ, ಇದು ನಾರ್ಮಲ್ ಬ್ಲೌಸ್ಗೆ ಡಾಟ್. ಇದು ಇಲ್ಲಿಗೆ ಮಾಡ್ಬೇಕು ಮಾರ್ಕ್. ಪ್ರಿನ್ಸಸ್ ಕಟ್ ಬಂದಾಗ ಇಲ್ಲಿ ಈ ಥರ ಹಿಡ್ದು ಇಲ್ಲಿ ಮಾರ್ಕ್ ಮಾಡಿ. ಇಲ್ಲಿಂದ ಒಂದು ಲೈನ್ ಈ ಥರ ತಗೊಬೇಕಿದೆ. ಇಲ್ಲಿ ಆರ್ಮಲ್ ಕರ್ವ್ ಶೇಪ್ ಇತ್ತಲ್ಲ, ಅದಿಲ್ಲ ಅಂದರೂ ನೀವು ಕೈಯಲ್ಲಿ ಹಾಕ್ಬೇಕಂದ್ರೆ ನೋಡಿ, ಇಲ್ಲಿಂದ ಬಂದು
ಮತ್ತೆ ಇವರು ಸಣ್ಣ ಇದಾರಲ್ಲ, ಇದು ಎಷ್ಟು ಇರಬೇಕು, ವೇಸ್ಟ್ ಎಷ್ಟು ಅಂತೇಳಿ 6.5 ಇದೆ ಅಪೆಕ್ಸ್ ಪಾಯಿಂಟ್. ಇವಾಗ ಇದು ಅಪೆಕ್ಸ್ ಪಾಯಿಂಟ್ ಇದೆಯಪ್ಪ 3, ಅದೇನೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. 3 ಪಾಯಿಂಟ್ ಇದೆಯಾ, ಇನ್ನೊಂದು ಇಂಚ್ ಇಲ್ಲಿ ಕೆಳಗಡೆ ಬಂದು 2 ಹಾಕ್ಬೇಕು. ಎಲ್ಲರಿಗೂ ಅಷ್ಟೇ, ನಿಮಗೂ ಅಷ್ಟೇ 1 ಇಂಚ್ ಕಮ್ಮಿ ಮಾಡಬೇಕು, ಶೇಪ್ ಬರಬೇಕಲ್ಲ. ನೋಡಿ ಇದು ಹೆಂಗೆ ಅಂದರೆ, ನೋಡಿ ಇಲ್ಲಿದೆ, ಈಗ ನಾವು ಡಾಟ್ ಹಿಡ್ದಿರ್ತೀವಲ್ಲ, ಇದು ತಗೋಬೇಕು ಬ್ಲೌಸ್ ಕೊಟ್ಟಾಗ. 2 ಇಂಚ್ ಇಟ್ಟಿದ್ದೀನಿ. ನಿಮಗೂ ಅಷ್ಟೇ, ನಿಮಗೆ 4 ಇರುತ್ತೆ ಅಪೆಕ್ಸ್ ಪಾಯಿಂಟು, ನೀವು 3 ತಗೊಬೇಕು. ಆ ಥರ 1 ಇಂಚ್ ಕಮ್ಮಿ, ಈ ಶೇಪ್ ಬರಬೇಕಲ್ಲ ಅದಕ್ಕೆ. ಈಗ ಅರ್ಥ ಆಯ್ತಲ್ವಾ? ಇಲ್ಲಿ ನಮ್ಮ ಡಾಟ್ ಪಾಯಿಂಟ್ ಎಷ್ಟಿರುತ್ತೋ ಅಲ್ಲಿಗೆ, ಇಲ್ಲಿ ಕೆಳಗಡೆ ಇವ್ರದ್ದು ಎಷ್ಟಿದೆ, 13.5 ಇದೆ ಅಲ್ಲ ಬ್ಲೌಸು. ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀವಿ. ಕರೆಕ್ಟ್ 13.5 ಇಲ್ಲಿಗಿದೆ, ಜಾಸ್ತಿ ಆಗಿದೆ. 1.5 ತಗೊಂಡು ಫುಲ್ಲು 14.5 13.5 ಇಟ್ಟಿದ್ದೀವಲ್ಲ ನಾವು, ಹಾಫ್ ಜಾಸ್ತಿ ಉದ್ದ ಇದೆ ನೋಡಿ. ಇವಾಗ ಇಲ್ಲಿ ನಿಮಗೆ ಕ್ರಾಸಾಗಿ ಹಿಂಗೆ ಮಾರ್ಕ್ ಮಾಡಿ, ಮತ್ತು ಇಲ್ಲಿ ವೇಸ್ಟ್ ಎಷ್ಟಿದೆ 6.5 ಇದೆ ಅಲ್ಲ, 6.5ನ ಒಂದು ಮಾರ್ಕ್ ಮಾಡಬೇಕು. ಇನ್ನೆಷ್ಟಿದೆ, ಇಲ್ಲಿ 2 ಇದೆ, 2ನ ಇಲ್ಲಿ ಕೊಡಬೇಕು. 2ನ ಇಲ್ಲಿ ಕೊಟ್ಟರೆ 1.25 ಸ್ಟಿಚ್ಗೆ ಬಿಟ್ಟು ಕೊಡ್ಬೇಕು ಸಣ್ಣ ಇರೋರಿಗೆ. ಮತ್ತು ನಾವು ಡಾಟ್ ಹಿಡಿತೀವಲ್ಲ 2.5, ಆ ಥರ ಈ ಥರ ಹಿಂಗೆ ಶೇಪ್ ಕೊಡಬೇಕು. ಹಿಂಗೆ ಇದು ಸ್ಟಿಚಿಂಗ್ ಲೈನ್ ಹೋಗುತ್ತೆ ಕಟ್ಟಿಂಗ್ಗೆ. ಇಲ್ಲೇನು 1 ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವಿ ನಾವು, ಇಲ್ಲಿ ಒಂದು 1/2 ಇಂಚ್ 1 ಇಂಚ್ ಎಕ್ಸ್ಟ್ರಾ ಇಟ್ಟಿಲ್ವ, ಈ ಥರ ಶೇಪ್ ಕೊಡ್ಬೇಕು ನೀವು. ಬ್ಯಾಕಲ್ಲಿ ಈ ಥರ ಬ್ಯಾಕು ಏನೋ ಡಿಫ್ರೆನ್ಸ್ ಬಂತು ಅಂತ ಹೇಳಿದಲ್ಲ ಚೈತ್ರ, ಎಕ್ಸ್ಟ್ರಾ ಬಟ್ಟೆ. ಅರ್ಥ ಆಯ್ತಾ ಪ್ರಿನ್ಸ್ ಕಟ್ಟು? ಹೇಳಿ, ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಸ್ವಲ್ಪ ಅರ್ಥ ಆಯ್ತಾ? ನೋಡಿರ್ಲಲ್ಲ ನಾನು, ಇವತ್ತೇ ನೋಡ್ತಾ ಇರೋದು. ಇವಾಗ ಇವ್ರಿಗೆ ಆಯ್ತು ಪ್ರಿನ್ಸ್ ಕಟ್ಟು ಬೇಕು. ಕರೆಂಟ್ ಹೋಯ್ತು. ಇವಾಗ ಪ್ರಿನ್ಸ್ ಕಟ್ ಆಯ್ತಾ? ಇವಾಗ ಪ್ರಿನ್ಸ್ ಕಟ್ಟಲ್ಲೇ ಕೆಲವರು ಬೆಲ್ಟ್ ಕೇಳ್ತಾರೆ. ಪ್ರಿನ್ಸ್ ಕಟ್ ಇಟ್ಬಿಟ್ಟು ಬೆಲ್ಟು. ಪ್ರಿನ್ಸ್ ಕಟ್ಟಲ್ಲೇ ಬೆಲ್ಟ್ ಕೇಳ್ತಾರೆ, ಅದು ಹೆಂಗೆ ಅಂತ ಹೇಳ್ಕೊಡ್ಲಾ? ನೋಡ್ಕೊಂತೀರಾ? ಇದು ಫುಲ್ ಸರಿ ಆಯ್ತು. ಇವಾಗ ಪ್ರಿನ್ಸ್ ಕಟ್ ಇವ್ರಿಗೆ ಬರೀ ಇವ್ರಿಗೆ ಗೊತ್ತಿಲ್ಲ ಪ್ರಿನ್ಸಸ್ ಕಟ್ ಅಂದ್ರೆ ಏನಂತ. ನಿಮ್ ಕಲಿಯೋಕ್ಕೋಸ್ಕರ ಹೇಳ್ಕೊಟ್ಟಿದ್ದೀನಿ. ಇವ್ರಿಗೆ ಕ್ರಾಸ್ ಬೆಲ್ಟು ಪ್ಲಸ್ ಪ್ರಿನ್ಸಸ್ ಕಟ್ಟು ಈಗ ಇಡಬೇಕು. ಕ್ರಾಸ್ ಬೆಲ್ಟ್ ಬರುತ್ತೆ ಅಕ್ಕ, ಇದು ನೀವು ಇಲ್ಲಿ 3 ಅಲ್ವಾ ಇಟ್ಟಿದ್ದು? 2 ಸಣ್ಣ ನಮಗೆ ಇದು ಚೆಸ್ಟ್ ಇದು ಡಿವೈಡೆಡ್ ಮಾಡ್ತೀರಲ್ವಾ, ಎಷ್ಟಿರುತ್ತೋ ಅಷ್ಟೇ ಇಡ್ಬೇಕಾ? ನಿಮ್ಮ ಅಪೆಕ್ಸ್ ಪಾಯಿಂಟ್ 4.5 ಇದ್ರೆ 3.5 ಇರ್ಬೇಕು. ಹಿಂಗ್ ಬೇಕು ಆ ಬ್ಲೌಸ್ ಕೊಡು. ಚಿಕ್ಕ ಹುಡುಕ್ ಕೇಳ್ತೀಯಾ? ನಮ್ದು ಇಲ್ಲಿಗೆ 4 ಬರುತ್ತೆ. ನೋಡಿ ಇವಾಗ ಕ್ರಾಸ್ ಬೆಲ್ಟ್, ನಮಗೆ ಕ್ರಾಸ್ ಬೆಲ್ಟ್ ಬೇಕಂದ್ರೆ ಇದನ್ನೇ ಇಲ್ಲೇನೆ ಕ್ರಾಸ್ ಬೆಲ್ಟ್ ಸಪ್ರೇಟ್ ಕೊಡಬೇಕು. ಇಷ್ಟು ಕೊಟ್ಕೊಂಡು ಪ್ರಿನ್ಸಸ್ ಕಟ್ ಇಷ್ಟು ಕೊಡಬೇಕು. ಅಂತ ಒಂದು ಎಕ್ಸ್ಪ್ಲೇನ್ ಮಾಡ್ಲಾ? ಈಗ ಇಲ್ಲಿ ಇಲ್ಲಿಂದ ಇಲ್ಲಿ ಹಾಕಿದ್ರೆ ಅದು ಬೋಟ್ ನೆಕ್ಗೆ ಬೋಟ್ ನೆಕ್ಗೆ ಮಾತ್ರ. ಬೋಟ್ ನೆಕ್ಗೆ ಅದು ಬೋಟ್ ನೆಕ್ಗೆ ಫುಲ್ ನೆಕ್ ಇಡ್ತೀರಲ್ಲ ನೀವು ಅವಾಗ. ನೋಡಿ ಇವ್ರು ಕ್ರಾಸ್ ಬೆಲ್ಟ್ ಬೇಕಂದ್ರೆ ಏನಿಲ್ಲ, ಇಷ್ಟೇ ಅವ್ರದ್ದೇ ಬ್ಲೌಸ್ ತಗೋಬೇಕು. ಈ ಥರ ಮಾರ್ಕ್ ಮಾಡಿ ಇಲ್ಲಿ ಹಿಂಗೆ ಶೇಪ್ ಕೊಡ್ಬೇಕು ನೀವು. ಪ್ರಿನ್ಸಸ್ ಕಟ್ಗೆ ಕ್ರಾಸ್ ಬೆಲ್ಟ್ ಬೇಕಂದ್ರೆ ಬಾರ್ಡರ್ ಕೊಡ್ತಾರೆ ಅಷ್ಟೇ. ಬೆಲ್ಟ್ ಕೊಡ್ತೀವಲ್ಲ ಇಲ್ಲಿ ಪಟ್ಟಿ, ಕ್ರಾಸ್ ಬೆಲ್ಟ್. 2.5 ಕೊಡ್ತೀರಾ ಮೇಡಮ್ ನೀವು? ಅಲ್ಲಿಂದ ಬರ್ಬೇಕು. ಇವ್ರಿಗೆ ಬೆಲ್ಟ್ ಕೊಡ್ತೀನಿ. ಇವ್ರಿಗೆ ಗೊತ್ತಿಲ್ಲ ಪ್ರಿನ್ಸಸ್ ಕಟ್ ಅಂದ್ರೆ ಏನಂತ, ಗುಲ್ಬರ್ಗ ಸೈಡ್ ಅವ್ರಿಗೆ. ಮತ್ತೆ ಸುಮ್ಮನೆ ಇವ್ರು ಇದು ಇಟ್ಟರೆ ಚೆನ್ನಾಗಿರುತ್ತೆ ಅದಕ್ಕೆ. ಮೇಡಮ್ ಆಯ್ತಾ? ನಂಗೆ ಹೊಟ್ಟೆ ಹಸಿ ಹೋಗ್ತಿದೆ, ಊಟಕ್ಕೆ ಹೋಗ್ತಿದೆ. ಮೇಡಮ್ ಟೀ ಕೊಡಿ, ಸ್ವಲ್ಪ ತಗೊಂಡು. ಎಷ್ಟು ಗಂಟೆ ನೋಡಿ ಇಲ್ಲಿ ಪ್ರಿನ್ಸಸ್ ಕಟ್
ಕಟ್ ಮಾಡೋದು ಇನ್ನು ಸ್ವಲ್ಪ ಇದಿದೆ ಚೇಂಜಸ್ ಇದೆ. ನೋಡಿ ಇದನ್ನ ಹಿಂಗೆ ಕಟ್ ಮಾಡ್ತೀರಲ್ಲ, ಇಲ್ಲಿ ಒಳಗಡೆಗೆ ಹೋಗ್ಬಾರ್ದು, ಇಲ್ಲಿಂದ ಹಿಂಗೆ ಬಂದು ಸ್ವಲ್ಪ ಇಲ್ಲಿ ಶೇಪ್ ಬರಬೇಕು ಪ್ರಿನ್ಸಸ್ ಕಟ್ಗೆ. ಇಲ್ಲಿ ನಾವು ಮಾರ್ಕ್ ಮಾಡಿರ್ತೀವಲ್ಲ ಈ ಥರ. ಇದು ಅರ್ಥ ಆಯ್ತಾ? ಕ್ರಾಸ್ ಬೆಲ್ಟ್ ಬಂದರೆ ಇಷ್ಟೇ ಚೇಂಜಸ್, ಏನಿಲ್ಲ. ಕ್ರಾಸ್ ಬೆಲ್ಟ್ ಇಲ್ಲ ಅಂದರೆ ನಾವು ಇಲ್ಲಿವರೆಗೂ ತಗೊಬೇಕು. ಕವಿತಾ, ನೀವು ಕೂಡಿಸಿದ್ರಲ್ಲ, ಇದು ಯಾವುದು? ಇದು ಡೌನ್ ಬಂದಿದ್ದು, ಇದು ಅಪ್ ಆ್ಯಂಡ್ ಡೌನ್ ಬಂದಿದ್ದು, ಅದು ಬಂದಿದ್ದು ಜಾಸ್ತಿ, ಇದು ಬಂದಿತ್ತಲ್ವಾ? ನೀವು ಇವಾಗ ನಾವಿಲ್ಲಿ ಕಟ್ ಮಾಡಿದ್ವಿ ಅಲ್ವಾ, ನೋಡಿ ಇವಾಗ ಕರೆಕ್ಟಾಗಿದೆ ಅಲ್ವಾ? ಇಲ್ಲೊಂದು ಮ್ಯಾಚ್ ಹಾಕಿರ್ತೀನಿ ನಾನು ಕಟ್ ಮಾಡೋವಾಗ. ಇದು ನಿಮ್ಮದು ಇಲ್ಲಿ ಪ್ರಾಬ್ಲಮ್ ಬರ್ತಾಯಿತ್ತು, ಇದು ನೋಡ್ಕೊಳ್ಳಿ ಯಾಕೆ ಪ್ರಾಬ್ಲಮ್ ಬರುತ್ತೆ. ಇವಾಗ ಈ ಥರ ಮ್ಯಾಚ್ ಇರುತ್ತಲ್ವಾ, ನೋಡಿ ಇದನ್ನ ನೀವು ಎಳ್ಕೊಂಬಿಟ್ಟಿರ್ತೀರ. ನಾನು ಇದು ಎಳ್ಕೊಂಡು ತೋರಿಸ್ತಾ, ಇಲ್ಲಿ ಎಳ್ಕೊಂಡಾಗ 1 ಇಂಚು ಜಾಸ್ತಿ ಬಂತು, ನೋಡಿದ್ರಾ? ಇದಕ್ಕೆ ಬರೋದು ನಿಮ್ಮದು ಅಪ್ ಆ್ಯಂಡ್ ಡೌನು. ಏನು ಮಾಡಬೇಕು? ಎಳಿಬಾರ್ದು. ಇಲ್ಲಿ 2 ಹಿಂಗೆ ಇಟ್ಕೊಂತೀವಾ, ಒಂದು ಹಿಂಗೆ ಲೂಸ್ ಕೊಡ್ಬೇಕು, ಇಷ್ಟೇ. ಅದೇ ಕೈಗೆ ಸ್ಲೀವ್ ಕೊಡ್ತೀರಲ್ವಾ, ಅದೇ ಥರ ಅಲ್ವಾ ಇಲ್ಲ, ಇದು ಎಳ್ಕೊಂಡು ಯಾವುದೋ ಒಂದು ಸ್ವಲ್ಪ ಲೂಸ್ ಕೊಟ್ಕೊಬೇಕು. ನೀವು ನೋಡ್ಬೇಕು ಯಾವ್ದು ಅಪ್ ಆ್ಯಂಡ್ ಡೌನ್ ಬರ್ತಾ ಇದೆ ಅಂತ. ನೋಡಿ ಇದು ಅಪ್ ಆ್ಯಂಡ್ ಡೌನ್ ಬರುತ್ತಾ, ಸ್ವಲ್ಪ ಇದನ್ನ ಲೂಸ್ ಕೊಟ್ಕೊಂಡು ಹಿಂಗೆ ಎಳ್ಕೊಂಡು ಸ್ಟಿಚ್ ಹಾಕ್ಬೇಕು. ಎಳಿಬಾರ್ದು, ಯಾವುದೂ ಎಳಿಬಾರ್ದು, 2 ಲೂಸ್ ಕೊಟ್ಕೊಂಡು ಮಾಡಬೇಕು ಸ್ಟಿಚ್ಚು. ಮತ್ತೆ ಇದು ಕನ್ಫ್ಯೂಸ್ ಮಾಡ್ಕೊಂತೀರಾ ನೀವು. ಇವಾಗ ನೀವು ಕನ್ಫ್ಯೂಸ್, ಇದನ್ನ ಈ ಕಡೆ ಕೊಟ್ಬಿಟ್ಟು ಅದನ್ನ ಈ ಕಡೆ ಕೊಟ್ಬಿಡ್ತೀರಾ. ಅದಕ್ಕೆ ನೀವು ಇಲ್ಲಿ ಒಂದು ಮ್ಯಾಚ್ ಹಾಕಿರ್ಬೇಕು ಸ್ಟಿಚ್ಚು. ಇಲ್ಲಿ ಆರ್ಮೋಲ್ ಇದು ಒಂದು ಸ್ವಲ್ಪ ಶೇಪ್ ಕೊಡಬೇಕು ನಾವು ಪ್ರಿನ್ಸಸ್ ಕಟ್ಗೆ, ಈ ಥರ ಹಿಂಗೆ. ಇಲ್ಲಿ ಒಂದು ಮ್ಯಾಚ್ ಹಾಕ್ಬೇಕು. ಇದು ಫ್ರಂಟು ನಿಮ್ಗೆ ಗೊತ್ತಾಗಲ್ಲ, ಕನ್ಫ್ಯೂಸು ನಿಮಗೆ ಅಲ್ಲ ನಮಗೆ ಗೊತ್ತಾಗಲ್ಲ ಒಂದೊಂದ್ಸತಿ. ಅದಕ್ಕೆ ಏನು ಮಾಡೋದು, ಈ ಥರ ಮ್ಯಾಚ್ ಹಾಕ್ಕೊಬೇಕು. ಈ ಥರ ಆರ್ಮೋಲ್ ಅಂತ ಇಲ್ಲಿ ಬರ್ಕೊಂಡಿರ್ಬೇಕು, ಕನ್ಫ್ಯೂಸ್ ಆಗಬಾರ್ದು ಅಂತ. ಅರ್ಥ ಆಯ್ತಾ? ನಿಮ್ಮ ಜಯಶ್ರೀನೂ ಇವರಿಬ್ರಿಗೂ ಸ್ವಲ್ಪ ಅರ್ಥ ಆಗಿಲ್ಲ. ಈಗ ಅರ್ಥ ಆಯ್ತು. ಇನ್ನು ನಮ್ಮ ಬ್ಲೌಸಲ್ಲಿ ಮಾಡೋಣ, ಮಾಡಿ ಮನೆಗೆ ಹೋಗಿ ಪೇಪರಲ್ಲಿ ಮಾಡ್ಬೇಕು. ಮನೇಲಿ ಹೋಗಿ ಪೇಪರಲ್ಲಿ ಮಾಡ್ಬೇಕು ನೀವು. ಅಕ್ಕ ಹೋಗಿದ್ಯಾ? ಹೌದಾ? ಇಲ್ಲಿ ಕ್ಲಾಸ್ ಹತ್ರ ಬಿಟ್ಟು ಹೋಗ್ತೀನಿ ಅಂತಂದ್ರೆ, ಸರಿ ಅಕ್ಕ ನಾನೇ ಹೋಗ್ತೀನಿ. ಪೇಪರ್ ಕಟಿಂಗ್ ಮಾಡ್ರಿ ಮನೆಗೆ ಹೋಗಿ. ಹಾಂ ಸರಿ. ಇದು ನಾನು ಫ್ರಂಟ್ ಮಾಡ್ಕೊಂಡು ಬರ್ತೀನಿ. ಫ್ರಂಟ್ ಮಾಡ್ಕೊಂಡ್ಬಿಡೋಣ, ಮನೆಗೆ ಹೋಗಿ ಕವಿತಂದು ಎಲ್ಲ ಕರೆಕ್ಟಾಗಿ ಬರ್ತಾ ಇದೆ. ಸ್ಟಿಚ್ ಮಾಡೋದು ಸ್ವಲ್ಪ ಇದು ಮಾಡ್ತಾ ಇದ್ದೆ. ಎಳ್ದಿದ್ದೀರಾ? ಮೋಸ್ಟ್ಲಿ ಎಲ್ಲ ಎಳ್ದಿದ್ದೀರಾ? ಕವಿತೆ ಚೆನ್ನಾಗಿ ಸ್ಟಿಚ್ ಮಾಡೈತೆ, ಎಳೆದ್ಬಿಟ್ಟೈತೆ ಸ್ವಲ್ಪ. ಅದು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ, ಫಿನಿಶಿಂಗ್ ಚೆನ್ನಾಗಿ ಬಂದೈತೆ. ಕ್ಯಾನ್ವಸ್ ಎಳ್ದಿದ್ದೀನಿ. ಇವಾಗ ನೀವು ಅದನ್ನ ಬಿಚ್ಚಿ, ಅದು ಬಿಚ್ಚಿ ನಾನು ಹಿಡಿದೀನಿ ನೋಡಿ, ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಬರಲ್ಲ. ಎಳಿಬಾರ್ದು, 2 ಇದು ಮಾಡಬೇಕು. ಸ್ಕೇಲ್ ಕೊಡು ಚೈತ್ರ. ಸ್ಲೀವ್ಸು ಶಾರ್ಟ್ ಸ್ಲೀವ್ಸ್, ಫುಲ್ ಸ್ಲೀವ್ಸ್. ಯಾಕೆ ಮತ್ತೊಂದು ಸತಿ ಮಾಡ್ತೀಯಾ? ಕವಿತವ್ರೆ, ಇದು ನ್ಯಾಚ್ ಹಾಕಿರ್ತೀವಲ್ಲ, ಆ ನ್ಯಾಚಿಗೆ ಬಂದಿಲ್ಲ ಅಂದರೆ ಪರವಾಗಿಲ್ಲ, ಬಿಚ್ಬಿಟ್ಟು ಇನ್ನೊಂದ್ಸರಿ ಸ್ಟಿಚ್ ಮಾಡಿ. ಬಂದಿಲ್ಲ ಅಪ್ ಆ್ಯಂಡ್ ಡೌನ್ ಬಂತ, ಬಿಚ್ಬಿಡಿ, ತಿರ್ಗಾ ಮಾಡಿ ಪರವಾಗಿಲ್ಲ. 3-4 ಸರಿ ಟ್ರೈ ಮಾಡಿ, ನಿಮ್ಗೆ ಕರೆಕ್ಟಾಗಿ ಬರ್ಬೇಕಷ್ಟೇ. ನೀವು ಇವಾಗಲೇ ಕಲಿಯೋವಾಗೇನೆ ಆ ಥರ ಮಾಡಿದ್ರೆ ನೆಕ್ಸ್ಟ್ ಫಿನಿಶಿಂಗ್ ಬರೋಲ್ಲ. ಕರೆಂಟ್ ಇಲ್ವಾ ಅಕ್ಕ? ಕರೆಂಟ್ ಇಲ್ಲ, ಹೋಯ್ತಲ್ಲ ಟ್ರಾನ್ಸ್ಫಾರಮ್ ಹತ್ರ ಏನೋ ಆಯ್ತು. ಆಂಟಿ ಇಲ್ಲಿ 3:30 ಬರ್ತಾ ಇದ್ದು ನಂದು. ಇಲ್ಲ ಪರವಾಗಿಲ್ವಾ? ಇಲ್ಲಿಂದ ಇಲ್ಲಿ ಮಾಡಿದೆ ನಾನು, ಇಲ್ಲಿ ನನ್ನ ಬ್ಲೌಸ್
ಇದೆ. ನಿಂದು ಎಷ್ಟಿದೆ ಅಪೆಕ್ಸ್ ಪಾಯಿಂಟು ಅಷ್ಟು. ಚೆನ್ನಾಗಿ ಕಟ್ಟಕ್ಕ ಮತ್ತಿದೆ ಹಾಫ್ ಕಟ್ ಮಾಡ್ಲಾ ಇಲ್ಲ ಇರಲಿ ನೀವು ಸ್ಕ್ರೀನ್ ಕಟ್ ಮಾಡಿ ಇವಾಗ ನಿಮಗೆಲ್ಲ ಇದು ಅರ್ಥ ಆಯ್ತಾ? ಈ ಪ್ರಿನ್ಸಸ್ ಕಟ್ ಅರ್ಥ ಆಯ್ತೇನಮ್ಮ? ಆಗಿದೆ ಅಕ್ಕ. ಇದಾಯ್ತು ಫ್ರಂಟು ಬ್ಯಾಕು. ಮತ್ತೆ ಇದೊಂದು ಬ್ಲೌಸ್ದು ಕೆಲವ್ರು ಮನೇಲಿ ಬಿಗಿನರ್ಸ್ಗೆ ಗೊತ್ತಿರಲ್ಲ ಯಾವ್ಯಾವ್ದು ಡಿಸೈನು ಅಂತ ಹೇಳ್ಬಿಡ್ತೀನಿ ನೋಡಿ. ಇದು ವೇಸ್ಟು, ಸೊಂಟ ಸುತ್ತಳತೆ ಅಂದರೆ ವೇಸ್ಟು. ಇದು ಅಪ್ಪರ್ ಚೆಸ್ಟ್, ಇದು ಮಿಡಲ್ ಚೆಸ್ಟ್, ಮತ್ತು ಇದು ಆರ್ಮೋಲ್ ಡೌನು. ಇದು ಆರ್ಮೋಲ್ ರೌಂಡ್ ಅಂದರೆ ಇದು ಫುಲ್ಲು ಸುತ್ತಳತೆ, ಆರ್ಮೋಲ್ ರೌಂಡು ಕಂಕ್ಳು ಸುತ್ತಳತೆ. ಇದು ಸ್ಲೀವ್ ರೌಂಡು, ಸ್ಲೀವ್ ಸುತ್ತಳತೆ. ಇದು ಕನ್ಫ್ಯೂಸ್ ಮಾಡ್ಕೊಬೇಡಿ. ಇದು ಆರ್ಮೋಲ್ ಅಂದರೆ ಕಂಕ್ಳು ಸುತ್ತಳತೆ, ಇದು ಸ್ಲೀವ್ ಸುತ್ತಳತೆ, ಕೈ ತೋಳು ಮುಂದಿನ ಭಾಗ. ಇದು ಸ್ಲೀವ್ ಡೌನ್ ಅಂದರೆ ಇದು ಫ್ರಂಟಲ್ಲಿ ಹಾಂ ಅದು ಡೌನ್. ಮತ್ತು ಇದು ಫಸ್ಟ್ ಡಾಟ್ ಪಾಯಿಂಟು ಆಯಿತಾ. ಇದು ಅಪೆಕ್ಸ್ ಪಾಯಿಂಟು ನೋಡಿ. ಇದು ಇಲ್ಲಿಂದ ಇಲ್ಲಿಗೆ ಬರೋದು ಅಪೆಕ್ಸ್ ಪಾಯಿಂಟು. ಇದು ಇದು ಉಪ್ಪಟ್ಟಿ, ಇದು ಕಾಜಾಪಟ್ಟಿ. ಉಪ್ಪು ಕಾಜಾ ಇದು ನೋಡ್ಕೋ ಚೈತ್ರ, ನಾನು ಹೇಳ್ಕೊಡೋವಾಗ ನೀನು ನೋಡ್ಕೊಳಲ್ಲ. ಇದು ಕಾಜಾಪಟ್ಟಿ. ಈ ಯಾವಾಗ ನಾವು ಡಬಲ್ ಕೊಟ್ಟಿರ್ತೀವಿ ಅದರಲ್ಲೇ ನಾವು ಉಕ್ಕಾಕಕ್ಕೆ ರಿಂಗ್ ಮಾಡಬೇಕು. ಈ ಸಿಂಗಲ್ ಕೊಟ್ಟಿರೋ ಹತ್ರ ಉಕ್ಕಾಕ್ಬೇಕು. ನೋಡಿದ್ರಾ? ಇಲ್ಲಿ ಇದು ಮಾಡಬೇಕು. ಈ ಡಬ್ಬಲ್ ಯಾವಾಗ ಕೊಟ್ಟು ನಾವು ಉಲ್ಟಾ ಮಾಡಿರ್ತೀವಿ, ಈ ಥರ ಡಬಲ್ ಸ್ಟಿಚ್ ಹಾಕಿರ್ತೀವಿ, ಇಲ್ಲಿ ಕಾಜಾ ಮಾಡಬೇಕು, ಇಲ್ಲಿ ಉಕ್ಕಾಕಬೇಕು. ಮತ್ತು ಉಕ್ಕು ಈ ಕಡೆ ಹಾಕೋದು, ರಿಂಗ್ ಈ ಕಡೆ ಮಾಡೋದು, ಆ ಥರ ಎಲ್ಲ ಕನ್ಫ್ಯೂಸ್ ಮಾಡಬೇಡಿ. ಅರ್ಥ ಆಯ್ತಲ್ವಾ? ಇದು ಬ್ಯಾಕ್ ಡೀಪು, ಇದು ಫ್ರಂಟ್ ಡೀಪು. ಮತ್ತು ಇದನ್ನು ನಾವು ಯಾವತ್ತೂ ಕ್ರಾಸಾಗೆ ತಗೊಬೇಕು ಡೀಪು ತಗೊಳೋವಾಗ. ಮತ್ತು ಇನ್ನೇನು ಅರ್ಥ ಆಗಿಲ್ಲ ಕೇಳಿ, ಏನು ಡೌಟ್ ಇದೆ ಯಾರಿಗಾರ ಎಲ್ಲರಿಗೂ? ಇದು ನೋಡಿ ಕಟ್ ಮಾಡ್ತೀನಿ, ಹೇಳು ಏನು ಡೌಟ್? ಇವಾಗ ನಾನು ಹಿಡ್ತಿದ್ದೀನಿ ಅಂಟಿ. ಇದು ಇಲ್ಲಿಂದ ಇಲ್ಲಿ ಮಟ್ಟ ಏನದು? 10 ಏನದು? ಡಾಟ್ ಪಾಯಿಂಟ್. ಡಾಟ್ ಪಾಯಿಂಟು. ಅದನ್ನ ನೀನು ಫಸ್ಟ್ ಕರೆಕ್ಟಾಗಿ ತಿಳ್ಕೊಬೇಕು. ಯಾವುದು ಏನು ಅನ್ನೋದು ನಿಂಗೆ ಅರ್ಥ ಆದರೆ ನೀನು ಕಿಡ್ಸಲ್ಲ ಬ್ಲೌಸ್. ಫಸ್ಟ್ ಡಾಟ್ ಪಾಯಿಂಟು ಅಂತ ಹೇಳೋದು. ಫಸ್ಟ್ ಡಾಟ್ ಪಾಯಿಂಟು, ಆಮೇಲೆ ಸೆಕೆಂಡ್ ಇಲ್ಲಿಂದ ಹೆಂಗೆ ಹಿಂಗೆ ಅಂಟಿ. ಇಲ್ಲಿಗೆ ಯಾಕೆ ಬರ್ತೀಯಾ? ಇಲ್ಲಿ ಇದು ಯಾವುದು? ಇಲ್ಲಿಂದ ಸೆಕೆಂಡ್ ಅದು ತಗೊಂಬಾರ್ದು ನೀನು. ಫುಲ್ಲು ಇಲ್ಲಿ ಫಸ್ಟ್ ಡಾಟ್ ಪಾಯಿಂಟ್ ತಗೊಂಡು ಅಲ್ಲಿಂದ ಇಲ್ಲಿಗೆ ಶೇಪ್ ಕೊಡಬೇಕು. ಇಲ್ಲಿಂದನಾ? ಪ್ರಿನ್ಸಸ್ ಕೊಡಿ. ಈಗ ಪ್ರಿನ್ಸಸ್ ಕಟ್ ಹೊಲಿತೀಯ ನೀನು? ಹಾಂ, ಮುಂದ್ಗಡೆ ಬರೋದು. ನೋಡಿ ಇವಾಗ ನೀನು ಇದು ಮಾರ್ಕ್ ರಾಂಗ್ ಹಾಕಿದ್ಯಾ. ಅದು ರಾಂಗ್ ಅಂಟಿ, ಇದು ರಾಂಗ್. ಇದು ರಾಂಗೆ ಕೊಡಿ, ಟೇಪ್ ಕೊಡು. ಇವಾಗ ನೀನು ಬ್ಯಾಕ್ ಪಾರ್ಟ್ ಕೊಡಿ. ಇದನ್ನ ಇಟ್ಟಿರ್ತೀಯಲ್ವಾ? ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇಕ್ಬೇಕು, 1/2 ಇಂಚು. ಶೋಲ್ಡ್ರ್ ಇಷ್ಟೊಂದು ಚಿಕ್ಕದು ಮಾಡಿಬಿಟ್ಟಿದ್ದೀರಾ. ಇಷ್ಟು ಸ್ಟಿಚ್ ಮಾಡಿದ್ದೀರಲ್ಲಮ್ಮ, ಈ ಸ್ಟಿಚ್ಚಿಗೆ ಎಲ್ಲಿ ಬಿಟ್ಟಿದ್ದೀರಾ? ನಾನು ಹೇಳಿಲ್ವಾ ಈ ಕಡೆ 1/2 ಇಂಚು ಸ್ಟಿಚ್, ಈ ಕಡೆ 1/2 ಇಂಚು ಸ್ಟಿಚ್ಚಿಗೆ ಬಿಡ್ಬೇಕಂತ. ಬಟ್ಟೆ ಇದ್ರೆ ಕಟ್ ಮಾಡಿದ್ಯಾ? ಸ್ಟಿಚ್ ಶೋಲ್ಡ್ರು ಚಿಕ್ಕದು ಮಾಡಿಬಿಟ್ಟಿದ್ದೀರಾ. ಆ ಕಡೆ ಈಗ ಈ ಕಡೆ 1/2 ಇಂಚು ಸ್ಟಿಚ್ಚು, ಈ ಕಡೆ 1/2 ಇಂಚು ಸ್ಟಿಚ್ಚು ಅಂದರೆ ಎಲ್ಲಿದೆ ಶೋಲ್ಡ್ರು? ಆರೋಚಿ ಅದಕ್ಕೆ ಫಸ್ಟ್ ಪಾನಿ ಕಟ್ ಮಾಡಬಾರ್ದು. ನನಗೆ ಒಂದು ಮಾಡಿದ್ದೀನಿ ಬ್ಯಾಕ್ ಫಸ್ಟ್ ಫ್ರಂಟ್ ಮಾಡಿಲ್ಲ. हां पाणी पूर्ण सही कर थांबना कच्चांचं कच्चांचं थांबना मम्मा तू ಈ ರೀತಿ हां ಸರಿ ಇಲ್ಲ ಇದು ಬಟ್ಟೆ ಇನ್ನೂ ಸ್ವಲ್ಪ ಮಾಡಬೇಕಿತ್ತಾ? ಹೋಯ್ತು ಬೇರೆ ಬಟ್ಟೆ ತಗೊಂಬ. ಪ್ರಿಂಟು ಬೇಕಿದ್ರೆ ಕಟ್ ಮಾಡೋಣ. ನೋಡಿ ಶೋಲ್ಡ್ರು ಚಿಕ್ಕದು ಮಾಡಿಬಿಟ್ಟಿದ್ಯಾ, ಇಲ್ಲ 1/2 ಇಂಚ್ ಇದೆಯಾ ಹೊಲ್ದಾಗ ತುಂಬ ಇದಾಗುತ್ತೆ. ಇವಾಗ ನೋಡು, ಇವಾಗ ನೀನು ಏನು ಮಾಡಿದ್ಯಾ ರಾಂಗ್ ಅಂದರೆ ಏನು 5 ಇಟ್ಟಿದ್ಯಾ. ಏನಕ್ಕೆ 5 ಇಟ್ಟೆ? ಏನು 5 ಇದೇನಿದು ನೀನು ಕಟ್ ಮಾಡಿರೋದು? 5 ಕಟ್ ಮಾಡಿದ್ಯಾ? 5 ಕಟ್ ಮಾಡಿದ್ಯಾ? 5 ಕಟ್ ಮಾಡಿದ್ಯಾ? 3.5 ಮಾಡಬೇಕಲ್ವಾ? 3.5 ಪ್ಲಸ್ 1/2 ಇಂಚು ಸ್ಟಿಚ್ಗೆ ಟೋಟಲ್ 4 ಕಟ್ ಮಾಡಿ ಇಡಬೇಕು.
ಅಲ್ಲಿ 4 ಇಟ್ಟಿದ್ಯಾ, ಹೋಗ್ತಾ ಹೋಗ್ತಾ ಹಿಂಗ್ 7 ಹೋಗ್ಬಿಟ್ಟು ಇಟ್ಟಿದ್ದೀನಿ ಟೋಟಲ್. ಈ ನೇರಕ್ಕೆ ಹಿಡಿಯಮ್ಮ. 7 ಇಟ್ಟಿದ್ದೀನಿ. 7 ಇಟ್ಟಿದ್ಯಾ, ಎಲ್ಲಿ shoulder ಇಟ್ಟಿದ್ದೀರಾ? ಇಟ್ಟಿದ್ಯಾ, 7 6 ಮುಕ್ಕಾಲು ಇಟ್ಟಿದ್ಯಾ. ಅದನ್ನೇ ಕ್ಲೀನ್ ಆಗಿ ನೀವು ಏನೋ ಯೋಚನೆ ಮಾಡ್ಕೊಂಡು ಏನೋ ಮಾಡ್ಬೇಡ. ಕಲಿಬೇಕಾ 2 ಅವರ್ 3 ಅವರ್ ಕರೆಕ್ಟಾಗಿ ನಿಮ್ದು ಜ್ಞಾನ ಎಲ್ಲ ಇಲ್ಲೇ ಇರಬೇಕು. Shoulder ಎಷ್ಟಿದೆ ಅಕ್ಕ ನಿಮ್ದು? ಯೋಚನೆ ಮಾಡ್ಕೊಂಡು ಕಲ್ತ್ರೆ ಶೋಲ್ಡರ್ ನಾನು 7 ಇಕ್ಬೇಕು, 14 ಇತ್ತು. 7 ಅಲ್ಲ ಸ್ಟಿಚ್ಗೆ ಹಾಕಿ ಇಡ್ಬೇಕಲ್ವಾ? 7.5 7.5 ಇರಬೇಕು. ನೋಡಿ ಕಟ್ ಮಾಡ್ತೀನಿ ನೋಡ್ಕೊಳ್ಳಿ. 7.5 చేస్తాను అంటే ಮುಂದ್ಗಡೆ ಕಟ್ ಮಾಡಿ, ಹಿಂದ್ಗಡೆ ನಾ ಕಟ್ ಮಾಡ್ತೀನಿ. ಹೋಯ್ತದು, ಅದು ರಾಂಗ್ ಮಾಡಿದ್ಯಲ್ಲ. ಇನ್ನೊಂದು ಮಾಡ್ಕೊಂತೀನಿ. ಬೇಡ ನೋಡ್ಕೊ, ಒಂದೇ ಸಲ ನೋಡ್ಕೊಂಡ್ಬಿಡು. ಮತ್ತೆ ನೋಡು 7.5 ಆಯ್ತಾ, ಬರುತ್ತೆ 2ಕ್ಕೆ. ಬರುತ್ತೆ 7.5. 7.5 ಇಟ್ಟಿದ್ಯಾ, ಮತ್ತೆ ನಿಮ್ದು ಇಲ್ಲಿ 3.5 ಇಡಬೇಕು ಮತ್ತೆ 1/2 ಇಂಚು ಸ್ಟಿಚ್ಗೂ ಸೇರಿ 4 ಇಡಬೇಕು. ಈ ಸ್ಟಿಚ್ ಎಲ್ಲ ಹಾಕ್ತೀಯ ನೀನು ಫಸ್ಟೇ ಅಷ್ಟು ಇಟ್ಬಿಟ್ರೆ 3.5. ಇದು 7.5 ತಗೊಂಡಿದೆ ಅಲ್ವಾ ಅಕ್ಕ ನೀವು? 7.5. ಇವಾಗ ಇಲ್ಲಿನೂ ನೀನು ಇಲ್ಲೇನು 3.5 ತಗೊಂಡಿದ್ಯಾ, ಇಲ್ಲೂ 3.5 ತಗೊಬೇಕು. ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಬೇಕು. ಇಲ್ಲಿ 1.5 ಇಂಚ್ ಹಾಕಿ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಬೇಕು ಈ ಥರ. ಮತ್ತು ಇಲ್ಲಿ ನಿನಗೆ ಡೀಪ್ ಎಷ್ಟು ಬೇಕು, ಲೆಂತ್ ಎಷ್ಟಿದೆ, 15 15 ಇದೆ. 15 ಒಂದು ಮಾರ್ಕ್ ಮಾಡಿ ನೋಡಿ. ಇಲ್ಲಿ ನೀವೇನು ರಾಂಗ್ ಮಾಡಿದ್ದೀರಾ ಅನ್ನೋದು ನೋಡ್ಕೊಬೇಕು ನೀವು. ಇವಾಗ ರಾಂಗ್ ಆಗುತ್ತೆ ಕಲಿಯೋವಾಗ. 15 ಅಂದ್ರೆ +1 ಆ್ಯಡ್ ಆಗ್ಬೇಕಲ್ಲ 14 ಇರೋದೊಳ್ದು 1 ಇಂಚ್ ಎಕ್ಸ್ಟ್ರಾ. 14 ಅಷ್ಟೇನಾ? ಚೈತ್ರ ನೋಡು ಡೀಪ್ ಎಷ್ಟು, Deep. 10 ಅಂದ್ರೆ ಇದು ಇದಕ್ಕೆ ನಿಂದು ಡೀಪ್ ಎಷ್ಟು ಇದೆ ಚೈತ್ರ? 10. 10. ಇಲ್ಲಿ ನೀವು ಇಲ್ಲೇನು ಇಟ್ಟಿರ್ತೀರಾ ಇಲ್ಲಿನೂ ಅಷ್ಟೇ ಅಷ್ಟೇ ಇರಬೇಕು. 4 3.5. ನಮಗೆಲ್ಲ 4 ಇಟ್ಕೊಂಡಿದ್ದಾರೆ. ನಾನು 14 ನಾವು ದಪ್ಪ ಇರೋದು, ಇದ್ದೀವಿ. 15 ಎಷ್ಟು ಹೇಳೋದು? 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ಯಾ? ಇಲ್ಲಿ 1.5 ಇಲ್ಲಿ 1.5 ಏನು ಬೇಡ, 1 ಇಂಚ್ ಇಟ್ಟರೆ ಸಾಕು ಸ್ಟಿಚ್ಗೋಸ್ಕರ. ಇವಾಗ ನೀನು ಇಲ್ಲಿನೇ ಇದು ಶೇಪ್ ಕೊಟ್ಕೊಬೇಕು. ಇಲ್ಲಿ ಮಾರ್ಕ್ ಮಾಡಿ ಬಾಕ್ಸ್ ಒಳಗಡೆನೆ ಶೇಪ್ ಕೊಡಬೇಕು. ಇಲ್ಲಿ 1 ಇಂಚ್ ಹಾಕಿದ್ದೀರಾ, ನೀನು ಇದ್ರೊಳಗಡೆ ಯಾವ ಶೇಪ್ ಬೇಕಂದ್ರೂ ಕೊಡ್ಬೋದು. ಇಲ್ಲಿ ಟಚ್ ಆಗಿನೇ ಕೊಡಬೇಕು ಈ ಥರ. ಮತ್ತು ನೀನು ಇದ್ರೊಳಗಡೆನೆ ಸ್ಕ್ಯಾಲಪ್ಪು ಕೊಡಬೇಕು. ಸ್ಕ್ಯಾಲಪ್ ಕೊಡಬೇಕು ಯಾವ್ದನ್ನ, ಅದೇ ಮತ್ತೆ ಹೇಳ್ಕೊಟ್ನಲ್ಲ ನೀನು ನೋಡ್ಕೊಂಡಿಲ್ಲ. 1 ಇಂಚ್ 1.5 ಇಲ್ಲಿಂದ ಬಂದು ಇಲ್ಲಿಂದ ನಿಮಗೆ ಇಲ್ಲಿಂದ ಬಂದು ಇಲ್ಲಿ ಸ್ಕ್ಯಾಲಪ್ ಕೊಡ್ತೀನಿ ಅಂದರೆ ಹಿಂಗೆ ಕೊಡ್ಬೇಕು. ಹೀಗೆ ಏನು ಡಿಸೈನ್ ಬೇಕಂದ್ರೆ ಇಲ್ಲೇ ಕೊಟ್ಕೊಬೋದು. ಇವಾಗಲೇ ನಿಮ್ಗೆ ಡಿಸೈನ್ ಎಲ್ಲ ಬೇಡ, ಯಾಕಂದರೆ ನಿಮ್ಗೆ ತಿರ್ಗ್ಸಕ್ಕೆ ಬರಲ್ಲ. ಎಷ್ಟಿದೆ ಅಪರ್ಚ್ ಎಷ್ಟು? 9.5. ಇದು ಶೋಲ್ಡ್ರು ಎಷ್ಟು ಇಟ್ಟಿರ್ತೀರ ಅಷ್ಟೇ ಇಡಬೇಕಿತ್ತು. 7.5 ಇಂಚ್ ಆ Half ಕಡೆ inch? ಇಟ್ಕೊಬೇಕು. 1/2 ಇಂಚ್ ಒಳಗಡೆ ಒಳಗಡೆ ತಗೊಳ್ಬೇಕು. 7 ತಗೊಳ್ಬೇಕು. ಇಡಿ, 7. ಇದು ಇಷ್ಟೇ ಇಟ್ಬಿಟ್ರೆ ಇಲ್ಲಿ ಆರ್ಮೋಲ್ ಹಿಂದೆಗಡೆ ರಿಂಕಲ್ಸ್ ಬರುತ್ತೆ, ಅದಕ್ಕೆ ಸ್ವಲ್ಪ 1/2 ಇಂಚು ಒಳಗಡೆ ತಗೊಳ್ಬೇಕು. ಮತ್ತೆ ಇಲ್ಲಿ ಒಳಗಡೆ ಸ್ವಲ್ಪ ಶೋಲ್ಡರ್ ಇದು ಮಾಡ್ಕೊಬೇಕಲ್ವಾ? ಶೋಲ್ಡ್ರು ಡೌನ್ ಮಾಡಬೇಕು. ಶೋಲ್ಡರ್ ಡೌನ್ಗೆ ಫಸ್ಟು 1/2 ಇಂಚು ಸ್ಟಿಚ್ಗೆ ಬಿಡಬೇಕು. 1/2 ಇಂಚು ಸ್ಟಿಚ್ ಜಾಸ್ತಿ ಆಯಿತು ಮತ್ತೆ ಆಮೇಲೆ 1/2 ಇಂಚು ಈ ಥರ ಇದು ಮಾಡಬೇಕು. 1/2 ಇಂಚು ಶೋಲ್ಡ್ರು 1/2 ಇಂಚ್ ಬರುತ್ತೆ. ಇಲ್ಲಿ ಜಾಸ್ತಿ ಹಾಕಿದ್ದೀನಿ ನಾನು. ಇಲ್ಲಿ ಡೌನ್ ಮಾಡಬಾರ್ದು, ಇಲ್ಲಿಂದ ಈ ಕಡೆ ಮಾತ್ರ ಡೌನ್ ಮಾಡಬೇಕು. ಮತ್ತು ಇಲ್ಲಿ ಒಂದು 1/2 ಇಂಚ್ ಕೊಟ್ಟು ಈ ಥರ ಹಿಂಗೆ ಶೇಪ್ ಕೊಡಬೇಕು. ವೇಸ್ಟ್ ಎಷ್ಟಿದೆ? 34 ಅಂದರೆ 8 ಡಿವೈಡೆಡ್ ಬೈ 4 ಮಾಡಿದ್ರೆ 1 ಇಂಚ್ ಎಕ್ಸ್ಟ್ರಾ. ಇದು ಸ್ಟಿಚಿಂಗ್ ಲೈನ್. ಇಲ್ಲಿಂದ ಇಲ್ಲಿ ಹಾಕು ಡಾಟ್ಗೆ ಫುಲ್ ಜಸ್ಟ್ 3.5 ನಿನಗೆ. 4.5. 4.5 ಎಲ್ಲ 3.5. ಈ ಥರ ಮಾಡ್ಕೊಂಡೆ ನೀನು ಇಲ್ಲಿ ಕನ್ಫ್ಯೂಸ್ ಕನ್ಫ್ಯೂಸ್ ಮಾಡ್ಕೊಳ್ತೆ. ಇಲ್ಲಿ ಕರೆಕ್ಟಾಗಿ ಮಾಡೋರಾದ್ರಿ. ಆಯ್ತಾ?
ಇವಾಗ ಹಾರ್ಮೋನ್ ಚೆಕ್ ಮಾಡ್ಕೊಬೇಕು. ನೀವು ಇಷ್ಟೆಲ್ಲ ಮಾರ್ಕ್ ಆದ್ಮೇಲೆ ಹಾರ್ಮೋನ್ ಚೆಕ್ ಮಾಡ್ಬೇಕು. ಎಷ್ಟಿದೆ ನಿಂದ ಹಾರ್ಮೋನ್ ರೌಂಡ್ 8.5 ನೋಡಿ, ಈ ತರ ಬರುತ್ತಾ ಅಂತ. ಇಲ್ಲಿ 8.5 ಬರುತ್ತೆ. ನೀವಿಲ್ಲಿ ಇದು 1/2 ಇಂಚು ಸ್ಟಿಚಿಗೆ ಬಿಟ್ಟುನೇ ಹಾಕ್ಬೇಕು. ಹಿಂಗೆ ನೋಡಿ, ನೀವು ಇಲ್ಲ ಹಂಗೆ ನಿಮಗೆ ಟೇಪು ಲೂಸ್ ಬಿಟ್ಕೊಂಡು ತಿರ್ಗ್ಸಕ್ಕೆ ಬರಲ್ಲ ಅಂದರೆ ಈ ಥರ ನೋಡಿ 8.5 ಬರುತ್ತೆ. ನೀವೇನು ಮಾಡ್ತೀರಾ, ಇದನ್ನ ಹಿಂಗೆ ತಿರ್ಗ್ಸಕ್ಕೆ ಬರಲ್ಲ ಟೇಪ್ ನೋಡಿ, ಇಲ್ಲಿ ಲೂಸ್ ಬಿಟ್ಕೊಬೇಕು ಹಿಂಗೆ, ಆಮೇಲೆ ಇಲ್ಲಿ ಬಿಟ್ಬಿಡ್ಬೇಕು. 8.5 ಕರೆಕ್ಟಾಗಿ ಬಂತು. ಆ ಟೇಪ್ ತಿರ್ಗ್ಸೋದು ನಿಮಗೆ ಬಂದಿಲ್ಲ, ಟೈಟಾಗಿ ಎಳ್ಕೊಂಡ್ರೆ ಗೊತ್ತಾಗಲ್ಲ, ಹೆಚ್ಚು ಕಮ್ಮಿ ಬರುತ್ತೆ. ಬಂದಿದ್ಯಾ ನೋಡಿ, ಇವಾಗ ಇಲ್ಲಿಂದ ನೋಡಿ ಇಲ್ಲಿ ಇದು ನೀವು ಮಾಡಿದ ಬೆಸ್ಟ್. ಇಲ್ಲಿ ನೋಡಿ ವೇಸ್ಟ್ ನೀವು ವೆಯ್ಟ್ 1 ಇಂಚ್ ಎಕ್ಸ್ಟ್ರಾ 9. ನೋಡ್ರಮ್ಮ ಬೋಟ್ ನೆಕ್ ಮಾಡೋದು ಹಿಂಗೆ ಹೋಗಿ ಹಿಂಗೆ ಮಾಡಬಾರ್ದು, ಹಿಂಗೆ ಸ್ಟ್ರೈಟ್ ಬರ್ಬೇಕು. ಇಲ್ಲಿ ಈ ಥರ ಇಲ್ಲಿ ಹಿಂಗೆ ಡಾಕ್ ಬರಬೇಕು, ಹಿಂಗೆ ಬರಬಾರ್ದು. ಇಲ್ಲೊಂದು ನ್ಯಾಚ್ ಹಾಕಬೇಕು ಸ್ಟಿಚ್ಗೆ, ಇಲ್ಲೊಂದು ನ್ಯಾಚ್ ಹಾಕಬೇಕು. ಮತ್ತು ನಿಮಗೆ ಇದು ಟೈಯಿಂಗ್ ಬೇಕಂದರೆ ಇದನ್ನು ಕಟ್ ಮಾಡ್ಕೊಳ್ಳಿ, ಇಲ್ಲ ಶೋ ಬಟನ್ ಹಂಗೆ ಮೇಲೆ ಇಟ್ಕೊತೀವಿ ಅಂದರೆ ಹಂಗೆ ಬಿಡಿ. ಇಲ್ಲಿ ಕಟ್ ಮಾಡಿ ನಾವು ಟೈಯಿಂಗ್ ಕಟ್ಕೊತೀವಿ ಅಂದರೆ ಕಟ್ ಮಾಡ್ಕೊಳ್ಳಿ. ಇಲ್ಲ ಕೊಡಿ, ಏನು ಪ್ರಾಬ್ಲಮ್ ಆಗುತ್ತೆ ಇದಕ್ಕೆ ತೋರಿಸ್ತೀನಿ. ಇಲ್ಲ ಹೋಗಿಲ್ಲ, ಒಂದು 5 ನಿಮಿಷ ಹೋಗ್ತೇನೆ. ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಲ್ವಾ? ನಾನು ಅದನ್ನೇ ಅಕ್ಕ ಕೇಳಿದ್ದು. ಬ್ಯಾಕ್ ಅವರು ಜಾಸ್ತಿ ಇಟ್ಕೊಂಡಿದ್ದಾರೆ, ಮತ್ತೆ ಲೆಂತ್ ಇದು ಬರ್ತಿದೆಯಲ್ವಾ ನೋಡಿ. ಸರಿ, ಅರ್ಷಿತ ಕರ್ಕೊಂಬಲ್ಲ. ಲೆಂತ್ 1 ಇಂಚ್ ರೆಡಿ. ಎಷ್ಟಿದೆ ಅದು? ನೀವು ಸ್ಲೀವ್ ಬ್ಲೌಸ್ ಕೊಡಕ್ಕ